ತಾಯಿ, ಜನನ ಮರಣಗಳ ಚಕ್ರದಿಂದ ಹೊರಬಂದು ಪರಮಾತ್ಮನಲ್ಲಿ ಐಕ್ಯನಾಗಬೇಕೆಂದು ಬಯಸುವ ಜೀವ ಮೊದಲು ಪ್ರಾಪಂಚಿಕ ಸುಖಗಳನ್ನು ಕಸದಂತೆ ಕಾಣಬೇಕು. ನಾನು, ನನ್ನದು, ನನ್ನವರು ಎನ್ನುವ ವ್ಯಾಮೋಹವನ್ನು ಸುಡಬೇಕು. ಮೋಕ್ಷ ಸಾಧನೆಯೊಂದನ್ನು ಗುರಿಯಾಗಿಟ್ಟುಕೊಳ್ಳಬೇಕು. ಪರಮಾತ್ಮನಲ್ಲಿ ಯಾವಾಗಲೂ ಭಕ್ತಿ ಇಡಬೇಕು. ಸದಾಕಾಲ ಭಗವಂತನ ನಾಮಸ್ಮರಣೆ ಮಾಡುತ್ತಿರಬೇಕು. ಕೈಯಾದು ಮುಂದುವರಿಸಿ ಗುರುಗಳೇ. ಅಲ್ಲಿ ಇಲ್ಲಿ ಏನು ನೋಡುವಿರಿ? ಆಹಾ, ನಾರಾಯಣ ನಾರಾಯಣ. ಅಮ್ಮ ನಿದ್ರಿಸುತ್ತಿದ್ದಾಳೆ, ನಾನು ಕೇಳುತ್ತೇನೆ, ಹೇಳಿ ಗುರುಗಳೇ. ನಾರಾಯಣ 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 ನಾರಾಯಣ. ಶ್ರೀಹರೇ ಶ್ರೀಹರೇ ಅರಿಯುವ ನದಿಯು ವರುಷದಲ್ಲಿ ತನ್ನ ಸ್ತುತಿಯನ್ನು ಸೇರಿಸಿ ಆಡುತ್ತಿರೆ. ಬೀಸುವ ಗಾಳಿಯು ಜೊತೆಯಾಗಿ ತನ್ನ ಧ್ವನಿಯನ್ನು ಕೂಡಿಸಿ ಆಡುತ್ತಿರೆ. ಪ್ರಕೃತಿಯ ನಿನ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಪ್ರಕೃತಿಯ ನಿನ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಹರಿಹರಿಯನ್ನು ತನೆಯಾಡು, ಹರಿನಾಮದ ಮಹಿಮೆಯನ್ನೇ ನೋಡು. ಭಕ್ತಿಯನ್ನು ಸೋಲುವುದು ತನ್ನ ಭಕ್ತರನ್ನೇ ಕಾಪಾಡುವುದು. ಹರಿಹರಿಯನ್ನು ತನೆಯಾಡು, ಹರಿನಾಮದ ಮಹಿಮೆಯನ್ನೇ ನೋಡು. ಪ್ರೇಮದಿ ಕರೆದರೆ ಬಾಯೆಂದು ಎಲ್ಲಿದ್ದರೂ ಅವನು ಆಲಿಸುವ. ಅಮ್ಮನ ಪ್ರೀತಿಗೆ ಓಗುಡುವ ಹಸು ಕಂದನ ಹಾಗೆ ಬಳಿ ಬರುವ. ಭಕ್ತಿಗೆ ಅವನು ಸೋಲುವುದು, ತನ್ನ ಭಕ್ತರನ್ನೇ ಕಾಪಾಡುವುದು. ಭಕ್ತಿಗೆ ಅವನು ಸೋಲುವುದು, ತನ್ನ ಭಕ್ತರನ್ನೇ ಕಾಪಾಡುವುದು. ಹರಿಹರಿಯನ್ನು ತನೆಯಾಡು, ಹರಿನಾಮದ ಮಹಿಮೆಯನ್ನೇ ನೋಡು. ಹರಿನಾಮದ ಮಹಿಮೆಯ ನೀನೋ. ಬ್ರಹ್ಮದೇವಾ ಓ ಬ್ರಹ್ಮದೇವಾ ಓ ಬ್ರಹ್ಮದೇವಾ. ಹಿರಣ್ಯಕಶಿಪು ಕಣ್ಣನ್ನು ತೆರೆ. ಮೆಚ್ಚಿದ ನಿನ್ನೆಯ ಭಕ್ತಿಗೆ, ಮೆಚ್ಚಿದೆ ನಿನ್ನೆಯ ಭಕ್ತಿಗೆ. ಸಚ್ಚರಿತನೆ ನಿನಗೆ ಬೇಡಿದಿಷ್ಟಾರ್ಥನೆಯ ಕೊಡುವೆನೀಗ. ನಿಷೇಧೆ ಕೊಡುವೆ ನಿನಗೆ, ನಿಷೇಧೆ ಕೊಡುವೆ ನಿನಗೆ. ಆಚಾರ್ಯ ನಿಮ್ಮಗಳ ಯೋಗ
ವದನವೀಗಳ್ ಹಿರಣ್ಯಕಶಿಪು, ನಿನ್ನ ತಪಸ್ಸಿನ ಪ್ರಭಾವಕ್ಕೆ ಮೆಚ್ಚಿ ಬಂದಿರುವೆನು. ಏನು ವರಗಳನ್ನು ಕೇಳಿದರೂ ನಡೆಸಿಕೊಡುವೆನು. ಆಹಾ, ಬ್ರಹ್ಮದೇವ, ಭಕ್ತ ಪರಾಧೀನ, ಇಂದು ಈ ನಿನ್ನ ಮೊಮ್ಮಗನ ಮೇಲೆ ದಯೆ ಬಂದಿದೆ. ಧನ್ಯನಾದನು ದೇವ, ಧನ್ಯನಾದೆನು. ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ನನ್ನ ಅಪೇಕ್ಷೆ ಹಗಲಲ್ಲೇ ಆಗಲಿ ರಾತ್ರಿಯಲ್ಲಾಗಲಿ, ಮನೆಯಲ್ಲಾಗಲಿ ಹೊರಗಾಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಕ್ರಿಮಿಕೀಟ ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿಕೀಟ ಸರ್ಪಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ರಾಕ್ಷಸರ ಕಿನ್ನರ ಕಿಂಪುರುಷಾದಿಗಳಿಂದಾಗಲಿ, ನೀನು ಸೃಷ್ಟಿಸಿರತಕ್ಕಂಥ ಯಾವುದೇ ಜೀವ ಜಂತುವಿನಿಂದಲೇ ಆಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸು ತಂದೆ. ಹಿರಣ್ಯಕಶಿಪು, ತಥಾಸ್ತು ಹಿರಣ್ಯಕಶಿಪು. ಧನ್ಯೋಸ್ಮಿ, ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ಇನ್ನು ನನ್ನ ಸರಿಸಾಟಿ ಸಮ ನಿಲ್ಲುವ ವೀರನು ಸೂರನು ಈ ತ್ರಿಭುವನದಲ್ಲಿ ಅವನಿರುವನು, ಅವನಿರುವನು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ಎತ್ತ ತಾಯಿ ಒಡಲಿಗೆ ಕಿಚ್ಚಿಟ್ಟ ಪಾತಕಿ, ಇನ್ನು ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ, ಇನ್ನು ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿಸ ವೇದನಾದ ನನ್ನ ಕೆಳಗಿದ ಅದೋನ್ಮಸ್ತ ದುರ್ಗಲೆ ಸಿಗಿವೆ ಕ್ಷಣದಲ್ಲಿ ನಿನ್ನ ಕಡಲ ಕ್ಷಣದಿ ಕುಡಿಯಿವೆ ಆ ಶೇಷ ನೊಡಲ ಸಿಗಿದು ಬಿಸಿದು ಆ ಚಕ್ರ ಕಡಿದು ಮುರಿದು ಹಸೆಯುತ್ತ ಆ ನಿನ್ನ ಗದೆಯ ಪುಡಿ ಪುಡಿ ಮಾಡಿ ಹಾಲಿ ಕುಡಿಯುವೆ ಆ ಶೇಷ ನೊಡಲ ಸಿಗಿದು ಬಿಸಿದುವೆ ಆ ಚಕ್ರ ಕಡಿದು ಮುರಿದು ಎಸೆಯುತ್ತ ಆ ನಿನ್ನ ಗದೆಯ ಪುಡಿ ಪುಡಿ ಮಾಡಿ ಶಿವನು ಹೆದರುತ್ತೀರೆ ಬ್ರಹ್ಮ ಬೆವರುತ್ತೀರೆ ಜನರು ಹೊಳುತ್ತಲಿರೆ ಸುರರು ನಡುಗುತ್ತೀರೆ ಶಿವನು ಹೆದರುತ್ತೀರೆ ಬ್ರಹ್ಮ ಬೆವರುತ್ತೀರೆ ನರರು ಹೊಳುತ್ತಲಿರೆ ಸುರರು ನಡುಗುತ್ತಾರೆ ಕಣ್ಣಲ್ಲಿ ರೋಸದ ಬೆಂಕಿಯ ಚೆಲ್ಲುತ್ತ ಪಡ ಪಡ ನಾನೀಗ ಸಿಗಿವೆ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿಸಲು ಸೋನವೇಂದ್ರನಾದ ನನ್ನ ಕೆಳಗಿದ ಅದೋನ್ಮಸ್ತ ದುಷ್ಟ ತುರುಳನೆ ಸಿಗಿವೆ ಕ್ಷಣದಲ್ಲಿ ನಿನ್ನ ಹೆದರಿ ಹೆದರಿ ನಡುಗಿದೆ ಕಾರ್ಮೋಡ ಭಯದಿ ಬೆದರಿ ಚೆದರಿ ಈ ಭೂಮಿ ಅಳುತ್ತ ನಡುತ್ತದೆ ದೇವೇಂದ್ರ ನದಿಯ ಸೀಳಿ ಆಕಾಶ ಹೆದರಿ ಹೆದರಿ ನಡುಗಿದೆ ಕಾರ್ಮೋಡ ಭಯದಿ ಬೆದರಿ ಚೆದರಿ ಈ ಭೂಮಿ ಅಳುತ್ತ ಶರಣು ಎನತಿ ದೇವೇಂದ್ರ ನದಿಯ ಸೀಳಿ ಸ್ವರ್ಗ ನರಕಗಳು ಎಲ್ಲ ಲೋಕಗಳು ನನ್ನ ಪಾದದಲ್ಲಿ ಎಟ್ಟಿ ಸ್ವರ್ಗ ನರಕಗಳು ಎಲ್ಲ ಲೋಕಗಳು ನನ್ನ ಪಾದದಡಿ ಎತ್ತಿ ಎದುರಿಸಿ ನಿಲ್ಲುವ ವೀರನು ಯಾರ್ಯಾನು ಪಡ ಪಡ ನಾನೀಗ ಸಿಗಿವೆ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿಸಲು ದಾನವೇಂದ್ರನಾದ ನನ್ನ ಕೆಳಗಿದ ಅದೋನ್ಮಸ್ತ ದುಷ್ಟ ಗುರುಳನೆ ಸಿಗಿವೆ ಕ್ಷಣದಲ್ಲಿ ನಿನ್ನ ಆಕಾಶ ಹೆದರಿ ಹೆದರಿ ನಡುಗಿದೆ ಕಾರ್ಮೋಡ ಭಯದಿ ಬೆದರಿ ಚೆದರಿ ಈ ಭೂಮಿ ಅಳುತ್ತ ಶರಣು ಎರತಿ ದೇವೇಂದ್ರ ನಿಧಿಯ ಸೀಳಿ ಆಕಾಶ ಹೆದರಿ ಹೆದರಿ ನಡುಗಿದೆ ಕಾರ್ಮೋಡ ಭಯದಿ ಬೆದರಿ ಚೆದರಿ ಈ ಭೂಮಿ ಅಳುತ್ತ ಶರಣು ಎರತಿ ದೇವೇಂದ್ರ ನಿಧಿಯ ಸೀಳಿ ಸ್ವರ್ಗ ನರಕಗಳು ಎಲ್ಲ ಲೋಕಗಳು ನನ್ನ ಪಾದದಡಿ ಎತ್ತಿ ಸ್ವರ್ಗ ನರಕಗಳು ಎಲ್ಲ ಲೋಕಗಳು ನನ್ನ ಪಾದದಡಿ ಎತ್ತಿ ಎದುರಿಸಿ ನಿಲ್ಲುವ ವೀರನು ಯಾರ್ಯಾನು ಪಡ ಪಡ ನಾನೀಗ ಸಿಗಿವೆ ಕ್ಷಣದಲ್ಲಿ ನನ್ನ ಎಲ್ಲಿ ಹೋದರೇನು ನಿನ್ನ
ಸಾಧಾನ್ಮಸ್ತ ದುಷ್ಟ ಗುರುಳನೆ ತೆಗೆವೆ ಕ್ಷಣದಲ್ಲಿ ಈ ತಂಡ. ನಾರಾಯಣ 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 ಶೇಷಶಯನ ನಾರಾಯಣ. ಯಾರವನು? ನಾನು ಇಲ್ಲಿರುವುದನ್ನು ಮರೆತು ಆ ನನ್ನ ವೈರ್ಯ ನಮಸ್ಮರಣೆಯನ್ನು ಮಾಡುತ್ತಿರುವನು. ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ. ಎಲ್ಲ ವಿವೇಕಿ, ಯಾರವನು? ನಾನು ಇಲ್ಲಿರುವುದನ್ನು ಮರೆತು ಆ ನನ್ನ ವೈರ್ಯ ನಮಸ್ಮರಣೆಯನ್ನು ಮಾಡುತ್ತಿರುವನು. ನಾರದ, ಮತ್ತೊಮ್ಮೆ ಹೇಳು, ಮತ್ತೊಮ್ಮೆ ಹೇಳು. ಶಂಕರ 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 ನೀನೆ ಸರ್ವೇಶ್ವರ ಮನೋಹರ ಶಿವಶಂಕರ. ದೈತ್ಯ ಮನೋಹರ ಶಿವಶಂಕರ ಶಂಕರ ಶಂಕರ. ಈ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ಕೇಳಿ ನೋಡಿ ಎದರಿ ಬೆದರಿ ಬೆಂಡಾಗಿ ಹೋದ. ಏನಾದರೆ ನೀವು ಇನ್ನು ಸದಾ ನಮ್ಮ ಗುಣಗಾನ ಮಾಡಬೇಕು. ಅಪ್ಪಣೆ. ಲೋಕಗಳಲ್ಲಿ ನಮ್ಮ ಪರಾಕ್ರಮವನ್ನು ಪ್ರಚಾರ ಮಾಡಬೇಕು. ಆಯಿತು. ನಮ್ಮನ್ನೇ ಧ್ಯಾನಿಸಬೇಕು. ಗೊತ್ತಾಯಿತು. ಮತ್ತೊಮ್ಮೆ ಏನಾದರೂ ಆ ನನ್ನ ವೈರ್ಯ ನಾಮಸ್ಮರಣೆ ಮಾಡಿದರೆ ನಿನ್ನ ತಂಬೂರು ಬುಡೆ ತಲೆ ಬುರುಡೆ ಹಾರಿ ಹೋದಿತು. ಅಲ್ಲಿಗೆ ಕತೆ ಮುಗಿಯಿತು. ಯಾರ ಕತೆ? ಆ ದುಷ್ಟರ ಕತೆ. ಮಾನವೇಂದ್ರ, ಹಿರಣ್ಯಕಶಿಪು, ನಿನಗೊಂದು ಸಂತೋಷದ ಸುದ್ದಿ. ಏನದು? ನಿನ್ನ ಪತ್ನಿ ಕಯಾದು ನಮ್ಮ ಆಶ್ರಮದಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಗಂಡು ಮಗುವಿಗೆ ಜನನ? ಬಲೆ ಬಲೆ ನಾರದ, ಇಂಥ ಸಂತೋಷ ಸಮಯದಲ್ಲಿ ಏನಾದರೂ ವರವನ್ನು ಕೇಳು, ನಾನು ಕೊಡುತ್ತೇನೆ. ನೀನು ನನ್ನ ಜೊತೆಯಲ್ಲಿ ಬರಬೇಕು, ಅದೇ ನೀನು ನನಗೆ ಕೊಡತಕ್ಕ ವರ. ಖಯಾದು ಸ್ವಾಮಿ ಬಂದಿರಾ? ಇಲ್ಲಿ ನೋಡಿ, ಈಗ ತಾನೇ ಮಗುವಿನ ಮುಂದೆ ನಿಮ್ಮನ್ನೇ ಕುರಿತು ಹೇಳುತ್ತಿದ್ದೇನೆ. ಭಲೆ ಭಲೆ, ಮಗು ಬಹಳ ಮುದ್ದಾಗಿದ್ದಾನೆ, ಸೊಗಸಾಗಿದ್ದಾನೆ. ಎಲ್ಲವೂ ನಿನ್ನ ಹಾಗೆಯೇ ಇದ್ದಾನೆ. ಆಹಾ, ನಿಮ್ಮ ಹಾಗೆ ಇದ್ದಾನೆ, ನಮ್ಮಿಬ್ಬರ ಹಾಗೆಯೂ ಇದ್ದಾನೆ. ಕುಮಾರ, ನೀನು ಹುಟ್ಟಿದ್ದು ಅಮೃತಗಳಿಗೆ. ಚತುರ್ಮುಖನು ಯುಗ ಯುಗಗಳಲ್ಲೂ ಯಾರೂ ಕೇಳರಿಯದಂತಹ ನನ್ನ ಅದ್ಭುತವಾದ ಕೋರಿಕೆಗೆ ತಥಾಸ್ತು ಎಂದು ಬಿಟ್ಟನು. ಅಷ್ಟೇ ಏನು, ನಿನ್ನ ಸುಪುತ್ರನು ಹುಟ್ಟಿದೊಡನೆ ಪುಷ್ಪವೃಷ್ಟಿ ಆಯಿತು. ಪುಷ್ಪವೃಷ್ಟಿ? ನಮ್ಮ ಜನನ ಕಾಲದಲ್ಲಿ ಇಡೀ ತಾರಾ ಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾಗಿ ಹೋಯಿತು. ಗಗನವು ನಡುಗಿತು, ಸಾಗರ ಉಕ್ಕಿತು, ಭೂಮಿಯು ಬಿರಿಯಿತು. ಗುಡುಗುಗಳು ಹಬ್ಬರಿಸಿದವು, ಮೋಡಗಳು ರಕ್ತಾಭಿಷೇಕ ಮಾಡಿದವು. ಇಂತಹ ಅದ್ಭುತವಾದ ಕುರಿಯಲ್ಲಿ ಪುಷ್ಪವೃಷ್ಟಿಯಂತೆ ಪುಷ್ಪವೃಷ್ಟಿ. ನಾಚಿಕೆಗೇಡು. ನಾರಾಯಣ ನಾರಾಯಣ. ನಾರದ, ಇನ್ನೊಮ್ಮೆ ಆ ನನ್ನ ವೈರ್ಯ ನಾಮಸ್ಮರಣೆ ಮಾಡಿದರೆ ನಿನ್ನ ತಂಬೂರಿ ಬುರುಡೆ ಹಾರಿ ಹೋದಿತ್ತು. ದಾನವೇಂದ್ರ ಅಭ್ಯಾಸ ಫಲ. ಕಯಾದು, ಗುರು ಶುಕ್ರಾಚಾರ್ಯರನ್ನು ಕಳಿಸಿ ನಮ್ಮ ಮಗುವಿಗೆ ಒಂದು ಶುಭ ನಾಮವನ್ನು ಮಾಡನವೇ? ಗುರು ಸಮಾನರಾದ ನಾರದರು ಇರುವರಲ್ಲ ಸ್ವಾಮಿ, ಅವರನ್ನೇ ಕೇಳಿ. ನಾರದರೆ, ಬನ್ನಿ. ಹೀಗೆ ಏನಪ್ಪ ಇದು? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ನಾರದರೆ ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ.
ಇರಲಿ, ನಮ್ಮ ಪತ್ನಿಯ ಆಸೆಯಂತೆ ನಮ್ಮ ಮಗುವಿಗೆ ಒಂದು ಶುಭನಾಮವನ್ನು ಹೇಳಿ. ಪ್ರಹ್ಲಾದ. ಪ್ರಹ್ಲಾದ, ಆ? ಅದ್ಭುತವಾದ ಹೆಸರು, ಸೊಗಸಾದ ಹೆಸರು. ನಾರದರೆ ಒಮ್ಮೊಮ್ಮೆ ನಿಮ್ಮ ಬುದ್ಧಿಯು ಚಿಗುರುತ್ತದೆ. ಹೌದೌದು, ಸಮಯ ಸಂದರ್ಭ ನೋಡಿ. ಆಹಾ, ನೋಡಿ ನೋಡಿ. ಸ್ವಾಮಿ, ನಾವಿಂದು ನಮ್ಮ ಅರಮನೆಗೆ ಹೋಗೋಣವೇ? ನಮ್ಮ ಅರಮನೆ? ಇದು ಯಾರ ಮನೆ? ನಾರದರೆ ನಾರದರೆ, ಮಗುವನ್ನು ನೋಡುವ ಆತುರದಲ್ಲಿ ಇದು ಯಾರ ಮನೆ ಎಂಬುದನ್ನೇ ಮರೆತನೇ ಬಿಟ್ಟೆ. ದೇವಿ, ನೀನೇಕೆ ಈ ಬಡಜೋಗಿಯ ಆಶ್ರಮಕ್ಕೆ ಬಂದೆ? ನೀವಿಲ್ಲದ ಆ ಸಮಯದಲ್ಲಿ ಆ ಪಾಪಿ ಇಂದ್ರನು ಬಂದು ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಲು ವಜ್ರಾಯುಧವನ್ನು ಎತ್ತಿದ. ಅಷ್ಟರಲ್ಲಿ ನಾನೇ ಅಡ್ಡ ಬಂದು, ಅಯ್ಯೋ ವಿವೇಕೀಂದ್ರ, ನಿನಗೇಕೆ ಬಂತು ಇಂತಹ ದುರ್ಬುದ್ಧಿ? ಮಹಾಸೂರನಾದ ಹಿರಣ್ಯಕಶಿಪುಗೆ ತಿಳಿದರೆ ಪ್ರಳಯವೇ ಸಂಭವಿಸುತ್ತದೆ ಎಂದು ಬುದ್ಧಿ ಹೇಳಿ ಕಳಿಸಿದೆ. ಅಲ್ಲೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಹೇಗೆ ಅಪಾಯ ಸಂಭವಿಸುವುದೋ ಎಂದು ಎದುರಿ ನನ್ನ ಆಶ್ರಮಕ್ಕೆ ಕರೆತಂದೆ. ಎಲ್ಲ ಮದಾಂಧದಿಂದ ಇನ್ನು ನಿನಗಿಷ್ಟೊಂದು ಸೊಕ್ಕೇನು? ದೇವಿ, ನೀನು ಹೊರಮನೆಗೆ ನಡೆ. ನಾನೀಗಲೇ ಹೋಗಿ ಆ ದೇವೇಂದ್ರನನ್ನು ಧ್ವಂಸ ಮಾಡಿ ಬರುವೆನು. ಹಾಗೆ ಆಗಲಿ ಸ್ವಾಮಿ. ಆರು ಸಮರು ಎನಗೆ ನರಯೊಳಗೆ, ಆರು ಸಮರು ಎನಗೆ ಅಗ್ನಿ ಯಮಧರ್ಮರೇ. ಮಹೇಂದ್ರ, ಆರು ಸಮರು ಎನಗೆ ನರಯೊಳಗೆ, ಆರು ಸಮರು ಎನಗೆ ಮೀರಿ ಮೆರೆಯುವ ಹದಮನೀಚರ, ಮೀರಿ ಮೆರೆಯುವ ಹದಮನೀಚರ ತದೆ ಬೆಳೆಯುವ ನಾಂ ಕ್ಷಣದೊಳಗೆ, ತದೆ ಬೆಳೆಯುವ ನಾಂ ಕ್ಷಣದೊಳಗೆ. ಆರು ಸಮರು ಎನಗೆ ನರಯೊಳಗೆ, ಆರು ಸಮರು ಎನಗೆ. ಅಗ್ನಿದೇವ, ನಮ್ಮ ಲೋಕದಲ್ಲಿ ದೇವಾನು ದೇವತೆಗಳು ಸೌಖ್ಯದಿಂದಿರುವರೆ? ಅದು ಅಲ್ಲದೆ ಯಕ್ಷ ಗಂಧರ್ವ ಕಿಂಪುರುಷರು ಕ್ಷೇಮದಿಂದಿರುವರೆ? ಅದನ್ನು ತಿಳಿಸು. ರಾಜಾಲಾಲಿಸೋ ರಾಜಬಾರ ಪರಿಯ ರಾಜಾಲಾಲಿಸೋ. ರಾಜಾಲಾಲಿಸೋ ರಾಜಬಾರ ಪರಿಯ ರಾಜಾಲಾಲಿಸೋ. ಭಲೆ ಭಲೆ ರಾಜಿಸುವ ಜನರು ಸೌಖ್ಯದಿಂದ ಇರೋರು, ರಾಜಿಸುವ ಜನರು ಸೌಖ್ಯದಿಂದ ಇರೋರು. ರಾಜಪಾಲಿಸೋ ರಾಜಪಾಲ ಪರಿಯ ರಾಜಪಾಲಿಸೋ. ಮಹೇಂದ್ರ, ಸುರರು ಎಲ್ಲ ಸೌಖ್ಯದಿಂದ ಇರುವರು. ಮತ್ತೇನಪ್ಪಣೆ? ಹುಕ್ಕಿದ ಕೋಪಕ್ಕೆ ಸಿಕ್ಕಿದ ಮನುಜರ, ಹುಕ್ಕಿದ ಕೋಪಕ್ಕೆ ಸಿಕ್ಕಿದ ಮನುಜರ ದಿಕ್ಕು ದಿಕ್ಕುಗೆ ಹಾವತಿ ಕೊಡುವೆ. ಮಹೇಂದ್ರ, ಹುಕ್ಕಿದ ಕೋಪಕ್ಕೆ ಸಿಕ್ಕಿದ ಮನುಜರ ದಿಕ್ಕು ದಿಕ್ಕುಗೆ ಹಾವತಿ ಕೊಡುವೆ. ಕೂಳ ಹದಮರ ಸೀಳಿ ಬಿಡುವೆನು ಮಹೇಂದ್ರ, ಕೂಳ ಹದಮರ ಸೀಳಿ ಬಿಡುವೆನು. ಬಿಡು ಬಿಡು ಚಿಂತೆ ಮಹೇಂದ್ರನೇ, ಬಿಡು ಬಿಡು ಚಿಂತೆಯ ಮಹೇಂದ್ರನೇ, ಬಿಡು ಬಿಡು ಚಿಂತೆಯ ಮಹೇಂದ್ರನೇ. ಹುಕ್ಕಿದ ಕೋಪಕ್ಕೆ ಸಿಕ್ಕಿದ ಮನುಜರ, ಹುಕ್ಕಿದ ಕೋಪಕ್ಕೆ ಸಿಕ್ಕಿದ ಮನುಜರ ದಿಕ್ಕು ದಿಕ್ಕುಗೆ ಹಾವತಿ ಕೊಡುವೆ, ದಿಕ್ಕು ದಿಕ್ಕುಗೆ ಹಾವತಿ ಕೊಡುವೆ. ಕೂಳ ಹದಮರ ಸೀಳಿ ಬಿಡುವೆನು ಮಹೇಂದ್ರ, ಕೂಳ ಹದಮರ ಸೀಳಿ ಬಿಡುವೆನು. ಬಿಡು ಬಿಡು ಚಿಂತೆಯ ಮಹೇಂದ್ರನೇ, ಬಿಡು ಬಿಡು ಚಿಂತೆಯ ಮಹೇಂದ್ರನೇ, ಬಿಡು ಬಿಡು ಚಿಂತೆಯ ಮಹೇಂದ್ರನೇ. ಮಹೇಂದ್ರ, ಧರ್ಮ ಪರಶಿವನ ಕರುಣೆ ನಮಗಿರುವಾಗ ಅಧಾರ ಭಯವು ತಾನೇ ನಮಗಿರುವುದು. ಅಲ್ಲದೆ
ವಜ್ರಧಾರಿಯಾದ ನಿನಗೆ ಸರಿಸಮಾನರು ಈ ಸುರಲೋಕದಲ್ಲಿ ಆಧಾರಿರುವರು. ಬಲೆ ಬಲೆ ದೇವತೆಗಳೇ, ನಮಗೆ ಯಾರ ಭಯವೂ ಇಲ್ಲ. ಇಂಥ ಸಮಯದಲ್ಲಿ ರಂಭಾದಿ ಊರ್ವಶಿಯರ ನಾಟ್ಯವನ್ನು ನೋಡಿ ಸುಖವಂದೋಣ. ಯಾರಲ್ಲಿ ನಾಟ್ಯ ನಡೆಯಲಿ. ಭಲೆ ಭಲೆ. ಚೆಲುವಾದ ಅರವಿಂದನಗೆ ಬೀರಿದೆ, ಚೆಲುವಾದ ಅರವಿಂದನಗೆ ಬೀರಿದೆ, ರವಿ ತಂದ ಸಂತೋಷ ಮಿತಿ ಮೀರಿದೆ, ಚೆಲುವಾದ ಅರವಿಂದನಗೆ ಬೀರಿದೆ. ಮಧು ತುಂಬಿ ಹೂವೊಂದು ಬಾಯೆಂದಿದೆ, ಮಧು ತುಂಬಿ ಹೂವೊಂದು ಬಾಯೆಂದಿದೆ, ಅದ ಕಂಡು ಮರಿ ತುಂಬಿ, ಅದ ಕಂಡು ಮರಿ ತುಂಬಿತಾ ಬಂದಿದೆ, ಚೆಲುವಾದ ಅರವಿಂದನಗೆ ಬೀರಿದೆ, ರವಿ ತಂದ ಸಂತೋಷ ಮಿತಿ ಮೀರಿದೆ, ಚೆಲುವಾದ ಅರವಿಂದನಗೆ ಬೀರಿದೆ. ಮಧುಮಾಸ ಮಾಂಗಳಿರ ಹೊಸ ತೋರಣ, ಮಧುಮಾಸ ಮಾಂಗಳಿರ ಹೊಸ ತೋರಣ, ಶೃಂಗಾರ ರಸವರುಷ ನವಚೇತನ, ಮಧುಮಾಸ ಮಾಂಗಳಿರ ಹೊಸ ತೋರಣ, ಶೃಂಗಾರ ರಸವರುಷ ನವಚೇತನ, ಅನುರಾಗ ಅನುಬಂಧ ಸುಖ ಸಾಧನ, ಅನುರಾಗ ಅನುಬಂಧ ಸುಖ ಸಾಧನ, ಅನುರಾಗ ಅನುಬಂಧ ಸುಖ ಸಾಧನ, ಬಹುರಮ್ಯ ಚಿರನವ್ಯ, ಬಹುರಮ್ಯ ಚಿರನವ್ಯ ಗಾನ ಪಾನ ಗಾನ ಅನುದಿನ, ಬಹುರಮ್ಯ ಚಿರನವ್ಯ ಗಾನ ಪಾನ ಗಾನ ಅನುದಿನ, ಚೆಲುವಾದ ಅರವಿಂದನಗೆ ಬೀರಿದೆ, ಸಂತೋಷ ಮಿತಿ ಮೀರಿದೆ, ಚೆಲುವಾದ ಅರವಿಂದನಗೆ ಬೀರಿದೆ, ನಗೆ ಬೀರಿದೆ, ನಗೆ ಬೀರಿದೆ. ಎಲ್ಲಿ ಎಲ್ಲಿ ಆ ದೇವೇಂದ್ರ, ಎಲ್ಲಿ ಆ ಸುರಾಧಮ? ಓಹೋ ದಾನವೇಂದ್ರ, ಸ್ವಾಗತ ಸ್ವಾಗತ, ನಿನಗೆ ಸ್ವಾಗತ. ಶಾಂತನಾಗು ಸಹೋದರ, ಶಾಂತನಾಗು. ಇಷ್ಟೊಂದು ಆಗ್ರಹವೇಕೆ? ಮುಚ್ಚು ಬಾಯಿ, ಸಹೋದರನಂತೆ ಸಹೋದರ. ನಾನು ಇಲ್ಲದ ವೇಳೆಯಲ್ಲಿ ಅಂತಃಪುರವನ್ನು ಪ್ರವೇಶಿಸಿ ಗರ್ಭಿಣಿಯಾದ ನನ್ನ ಪತ್ನಿಯನ್ನು ಹೆದರಿಸಿ
ಗರ್ಭಪಾತ ಮಾಡಲು ಮುಂದಾದ ದ್ರೋಹಿ. ಸುಳ್ಳು ಸುಳ್ಳು. ಅತ್ತಿಗೆ ಗರ್ಭಿಣಿ, ಒಂಟಿಯಾಗಿದ್ದಾಳಲ್ಲ. ಸ್ವರ್ಗಕ್ಕೆ ಬರಲಿ, ಬಯಕೆಗಳನ್ನು ಈಡೇರಿಸಿಕೊಳ್ಳಲೆಂದು ಕರೆಯಲು ಹೋಗಿದ್ದೆ ಅಷ್ಟೇ. ಬಗ್ಗಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ವಿಜಯೀ ಭವ, ವಿಜಯೀ ಭವ. ದಾನವೇಂದ್ರ, ನೀವು ಸಹೋದರರು. ಇಂದ್ರನು ತಿಳಿಯದೆ ತಪ್ಪು ಮಾಡಿರಬಹುದು. ಅವನನ್ನು ಕ್ಷಮಿಸುವ ಉದಾರ ಗುಣಗಳನ್ನು ಕ್ಷಮೆ, ಇವನಿಗೆ ಕ್ಷಮೆ. ಹೌದು, ಎಷ್ಟೇ ಆದರೂ ಅವನು ಸ್ವರ್ಗಾಧಿಪತಿ ಅಲ್ಲವೇ? ಸ್ವರ್ಗಾಧಿಪತಿ? ಯಾವನವನು ಸ್ವರ್ಗಾಧಿಪತಿ? ಎಲ್ಲರೂ ಯಾರು ಸ್ವರ್ಗಾಧಿಪತಿ? ಸ್ವರ್ಗಾಧಿಪತಿ ದೈತ್ಯ ಚಕ್ರವರ್ತಿಗೆ ಜೈ 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 ಜೈ. ಸ್ವರ್ಗಾಧಿಪತಿ, ನಾನು ಸ್ವರ್ಗಾಧಿಪತಿ. ದೇವತೆ ದಂಡಂ ದಸಗುಣಂ ಭರೆ. ದೇವತೆಗಳೇ, ನೀವಿನ್ನು ಮಂದಾರ ಪಾರಿಜಾತ ಪುಷ್ಪಗಳಿಂದ ನಮ್ಮ ಪಾದ ಪೂಜೆ ಮಾಡಬೇಕು. ತಿಳಿಯಿತೋ? ಯಾರಲ್ಲಿ ಹೋಗುತ್ತಿರುವುದು? ಹೀಗೆ ಬನ್ನಿ. ಸಹೋದರ ಅಣ್ಣಯ್ಯ, ಈಕೆ ನನ್ನ ಹೆಂಡತಿ ಸಚಿದೇವಿ. ಇವಳ ತಂಟೆಗೆ ಮಾತ್ರ ಹೋಗಬೇಡ. ಅವಿವೇಕಿ, ನಿನ್ನ ಹಾಗೆ ಕಂಡ ಹೆಣ್ಣುಗಳಿಗೆ ಕಣ್ಣಾಕುವ ಕಾಮುಕ ನಾನು ಎಂದುಕೊಂಡೇನು? ಎಲ್ಲಿ ಆ ನಿನ್ನ ರಂಭ, ಊರ್ವಶಿ, ಮೇನಕೆ, ತ್ರಿಲೋತ್ತಮೆ. ರಂಭ, ಊರ್ವಶಿ, ಮೇನಕೆ, ತ್ರಿಲೋತ್ತಮೆ. ನಮ್ಮ ಅಣ್ಣಯ್ಯ ದೈತ್ಯ ಚಕ್ರವರ್ತಿ ಕರೀತಿದ್ದಾನೆ. ಬನ್ನಿ, ಈಗ ಬನ್ನಿ. ಓಹೋ, ನೀವೇನು ರಂಭ, ಊರ್ವಶಿ, ಮೇನಕೆ, ತ್ರಿಲೋತ್ತಮೆಯರು? ದೇವೇಂದ್ರ, ನನಗೆ ಈಗ ತಿಳಿಯಿತು ಈ ಇಂದ್ರ ಪದವಿಗಾಗಿ ನೀನೇನು ಇಷ್ಟೊಂದು ಸಾಯುತ್ತೀಯ ಎಂದು. ಇವರಿಗಿನ್ನ ನಮ್ಮ ರಾಕ್ಷಸ ಕನ್ಯರೇ ಎಷ್ಟೋ 1000 ಪಟ್ಟು ಮೇಲು. ತೊಲಗಿರಿ ಇಲ್ಲಿಂದ. ಸೇನಾಧಿಪತಿ, ಅಷ್ಟದಿಕ್ಪಾಲಕರೊಡಗೂಡಿ ಎಲ್ಲರನ್ನೂ ಬಂಧಿಸಿ ಇವರನ್ನು ನಮ್ಮ ಅರಮನೆಗೆ ಕರೆದು ನಡಿ. ನಾನೀಗಲೇ ವೈಕುಂಠಕ್ಕೆ ಹೋಗಿ ಆ ನನ್ನ ಕುಲ ವೈರಿಯಾದ ಹರಿಯನ್ನು ಸಿಗಿದು ಬರುತ್ತೇನೆ. ಸ್ವಾಮಿ, ನನ್ನೆದೆವೀಣೆ ಪ್ರಿಯ ನೀ ಮೀಟಿದೆ, ಒಲವಿನ ರಾಗ ಪ್ರಿಯನ ಹಾಡಿದೆ. ಭುವನ ಸುಂದರಿ ಮನದಲ್ಲಿ ಮದನ ನಲಹರೆ, ಭುವನ ಸುಂದರಿ ಮನದಲ್ಲಿ ಮದನ ನಲಹರೆ. ನೀ ತಂದೆಯ ಒಲವಿನ ರಾಗ ಪ್ರಿಯನ ಹಾಡಿದೆ. ನಮಗಾಗಿ ಮೀಸಲಾಯ್ತು ಈ ಶುಭಗಳಿಗೆ, ಶೃಂಗಾರಗೊಂಡಿತು ಮಾನಸ ಮಳಿಗೆ. ನಮಗಾಗಿ ಮೀಸಲಾಯ್ತು ಈ ಶುಭಗಳಿಗೆ, ಶೃಂಗಾರಗೊಂಡಿತು ಮಾನಸ ಮಳಿಗೆ. ಸುರಲೋಕ ಗೊಡವೆ ಮನಸೂರಗೈದ ಚೆಲುವೆ. ಲಕ್ಷ್ಮೀ, ಸುರಲೋಕದೊಡವೆ ಮನಸೂರಗೈದ ಚೆಲುವೆ. ಬಾಯಿಲ್ಲಿಗೆ ನೀ ಮೆಲ್ಲಗೆ ನನ್ನ ತೋಳಿಗೆ, ಬಾಯಿಲ್ಲಿಗೆ ನೀ ಮೆಲ್ಲಗೆ ನನ್ನ ತೋಳಿಗೆ. ನನ್ನೆದೆವೀಣೆ ಪ್ರಿಯ ನೀ ಮೀಟಿದೆ, ಒಲವಿನ ರಾಗ ಪ್ರಿಯನ ಹಾಡಿದೆ. ಲಕ್ಷ್ಮೀ,
ಅಪಚಾರವಿಲ್ಲ ಎಂದೆಂದು ನಮ್ಮ ಪ್ರೀತಿಗೆ. ಆಚಾರವಿಲ್ಲ ಅಪಚಾರವಿಲ್ಲ ಎಂದೆಂದು ನಮ್ಮ ಪ್ರೀತಿಗೆ. ಸುರಲೋಕದೊಡವೆ ಮನಸೂರಗೈದ ಚೆಲುವೆ, ಸುರಲೋಕದೊಡವೆ ಮನಸೂರಗೈದ ಚೆಲುವೆ. ಬಾ ಇಲ್ಲಿಗೆ ನೀ ಮೆಲ್ಲಗೆ ನನ್ನ ತೋಳಿಗೆ. ಬಾರೆ ಚಿನ್ನ ನೀನೇ ನನ್ನ, ಬಾರೆ ಚಿನ್ನ ನೀನೇ ನನ್ನ ಈ ಜೀವನ. ನನ್ನೆದೆ ವೀಣೆ ಪ್ರಿಯನೇ ಮೀಟಿದೆ, ಒಲವಿನ ರಾಗ ಪ್ರಿಯನ ಹಾಡಿದೆ. ದೇವಿ, ಸ್ವಾಮಿ, ದುಷ್ಟನಾದ ಕಶ್ಯಪನು ಅಷ್ಟದಿಕ್ಪಾಲಕರನ್ನು ಸೆರೆ ಹಿಡಿದು ಈಗ ನನ್ನನ್ನು ಎದುರಿಸಲು ಬರುತ್ತಿರುವನು. ಬಾ, ನಾವಿಬ್ಬರು ಮರೆಯಾಗಿ ನಿಂತು ಅವನ ಆರ್ಭಟವನ್ನು ನೋಡೋಣ. ಹಾಗೆ ಆಗಲಿ ಸ್ವಾಮಿ. ಏ ಹರಿ ಕಪಟಿ, ಎಲ್ಲಿ ಮರೆಯಾಗಿ ಹೋದೆ? ನನ್ನನ್ನು ಕಂಡು ಮರೆಯಾಗಿ ಹೋದಿಯೇನೋ? ನಿನಗೆ ಧೈರ್ಯವಿದ್ದರೆ ಬಾ, ಬಂದು ನನ್ನೆದುರು ನಿಲ್ಲು. ನಿನ್ನಂತ ದುಷ್ಟರ ಕಣ್ಣಿಗೆ ಅವನು ಕಾಣುವುದಿಲ್ಲ. ಯಾವನವನು? ಯಾವನ ಹಾಗೆಂದವನು? ನಾನು ನಾನು ಜಲ ವಿಷ ಜಂತುವೆ, ಸಹಸ್ರಾರು ಬಾಯಿಗಳಿಂದ ವಿಷ ಕಕ್ಕುವ ದುಷ್ಟ ನೀನ ನಾನ. ರುಕ್ಕುತ್ತಿರುವ ಆಕ್ರೋಶದಲ್ಲಿ ನಿನ್ನನ್ನು ಸಿಗಿದು ಬಿಡುತ್ತಿದ್ದೆ. ಹರಿಯನ್ನು ಕೊಲ್ಲಲು ಬಂದು ಆವನ್ನು ಕೊಂದನೆಂಬ ಅಪಕೀರ್ತಿಯು ಬರಬಾರದೆಂದು ಸುಮ್ಮನಿದ್ದೇನೆ. ಹೋಗಿ ಆ ನಿನ್ನ ಅಂಜುಬುರುಕನಿಗೆ ಹೇಳು, ಅವನ ಸಾವು ಸಮೀಪಿಸಿದೆ ಎಂದು. ಬಗ್ಗಿಸೋ ತಲೆಯನ್ನ, ಬಗ್ಗಿಸೋ ತಲೆಯನ್ನ, ಬಗ್ಗಿಸೋ ತಲೆಯನ್ನ. ನಾರಾಯಣ ಜಗದೇಶ ನಾಡುವ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ ಜಗದೇಶ ನಾಡುವ ಜಗವೇ ನಾಟಕರಂಗ. ಸಂಚಾರೇ ನಾನಾಗಿ ಕಾಣುವ ಜಗದೇಶ ನಾಡುವ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ ಹರಿ ಸಮತಮಗೆ ಯಾರಿ ಹರೆನುವರೆ. ಸರಿ ಸಮತಮಗೆ ಯಾರಿ ಹರೆನುವರೆ. ನೆರೆಯುತ್ತ ಬರದೆ ಅಪಜಯ ಪಡೆದೆ. ನಾರಾಯಣ ನಾರಾಯಣ ನೆರೆಯುತ್ತ ಬರದೆ ಅಪಜಯ ಪಡೆದೆ. ನಾರದ ಬೋಧವ ಬೇರುವ ನಾರಾಯಣ ನಾರದ ಬೋಧವ ಬೇರುವ ಜಗದೇಶ ನಾಡುವ ಜಗವೇ ನಾಟಕರಂಗ. ಜಗ ನಾರಾಯಣ ನಾರಾಯಣ ನಾನಂದುಕೊಂಡಂತೆ ಆ ಮಹೇಂದ್ರನ ಅಹಂಕಾರಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ಗರ್ವಿತನಾದ ಕಶ್ಯಪನನ್ನು ಎದುರಾಕಿಕೊಂಡು ಅಷ್ಟದಿಕ್ಪಾಲಕರಾದ ಅಗ್ನಿ ವಾಯು ವರುಣ ಯಮಾದಿಗಳು ಆ ಹಿರಣ್ಯಕಶ್ಯಪನ ಅಧೀನದಲ್ಲಿ ಪರಿತಪಿಸುತ್ತಿರುವರು. ಆ ರಂಬೆ ಊರ್ವಶಿರ ಗತಿಯು ಏನಾಯಿತೋ ತಿಳಿಯದು.
ಇರಲಿ. ಈಗ ಏನಾದರೂ ಮಾಡಿ ಕಂಗೆಟ್ಟಿರೋ ದೇವತೆಗಳನ್ನು ಆ ದೈತ್ಯನ ಹಿಡಿತದಿಂದ ಬಿಡಿಸಿಕೊಂಡು ಬರುವ ಹಾಗೆ ಏನಾದರೂ ಒಂದು ಉಪಾಯವನ್ನು ಹುಡುಕಬೇಕು. ಇರಲಿ, ನಾನೀಗಲೇ ಸೋಣಿತಾಪುರಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ಡಾಂಬಿಕ ಜನರ ಡಂಬವನಳಿಸೆ ಡಾಂಬಿಕ ಜನರ ಡಂಬವನಳಿಸೆ ಧಾರ್ಮಿಕ ಜನರ ಕೀರ್ತಿಯ ಮೆರೆಸೆ. ನಾರಾಯಣ ನಾರಾಯಣ. ಧಾರ್ಮಿಕ ಜನರ ಕೀರ್ತಿಯ ಉಳಿಸೆ ನ್ಯಾಯದ ನಾಂದಿಯ ಆಡುವ ನ್ಯಾಯದ ನಾಂದಿಯ ಆಡುವ ಜಗದೇಶ ನಾಡುವ ಜಗವೇ ನಾಟಕರಂಗ ಸಂಚಾರೇ ನಾನಾಗಿ ಕಾಣುವ ಜಗದೇಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ಜಗವೇ ನಾಟಕರಂಗ. ಕಂದ ಪ್ರಹ್ಲಾದ, ಅಮ್ಮನನ್ನು ಒಂಟಿಯಾಗಿ ಬಿಟ್ಟು ಎಲ್ಲಿ ಹೋಗಿದೆ ಕಂದ? ಆಟವಾಡಿಕೊಳ್ಳುತ್ತಿದ್ದೇನಮ್ಮ. ಆಹಾ, ಅಮ್ಮನನ್ನು ಬಿಟ್ಟು ಎಲ್ಲಿಗೂ ಹೋಗಕೂಡದು. ಸದಾ ಅಮ್ಮನ ಬಳಿಯಲ್ಲಿ ಇದ್ದು ಆನಂದವನ್ನು ಹಂಚಿಕೊಳ್ಳಬೇಕು. ಹಾಗೇ ಆಗಲಮ್ಮ. ಏನು ತಾಯಿ ಮಗ ಬಹಳ ಸಂತೋಷ ಸಾಗರದಲ್ಲಿ ಮುಳುಗಿದಂತಿದೆಯಲ್ಲ? ಏನಿಲ್ಲ ಸ್ವಾಮಿ, ಪ್ರಹ್ಲಾದನೊಡನೆ ಆನಂದವನ್ನು ಹಂಚಿಕೊಳ್ಳುತ್ತಿದ್ದೆ ಅಷ್ಟೇ. ಕಯಾದು, ಈ ನಿನ್ನ ಸಂತೋಷಕ್ಕೆ ಸ್ವಲ್ಪ ಅಡ್ಡಿಯಾಗಬಹುದು. ಕುಮಾರನನ್ನು ವಿದ್ಯಾಭ್ಯಾಸಕ್ಕೆ ಕಲಿಸಬೇಕೆಂದು ನಿಶ್ಚಯಿಸಿರುವೆವು. ಹಾಗೇ ಆಗಲಿ. ವಿಜಯೀ ಭವ ವಿಜಯೀ ಭವ. ದೈತೇಂದ್ರ ನಮ್ಮನ್ನು ಕರೆಸಿದ ಕಾರಣವೇನೋ? ಗುರುಪುತ್ರರೇ, ನಮ್ಮ ಮಗನಾದ ಕುಮಾರನಿಗೆ ವಿದ್ಯಾಭ್ಯಾಸ ಕಲಿಸಬೇಕೆಂದು ನಿಶ್ಚಯಿಸಿರುವೆವು. ಅದಕ್ಕಾಗಿ ನಿಮ್ಮನ್ನು ಕರೆಸಿದೆವು. ಈ ನಮ್ಮ ಮಗ ದೈತ್ಯ ಕುಲವನ್ನೇ ಬೆಳಗಬೇಕಾದ ಮಹಾಶೂರನಾಗಬೇಕು, ತಿಳಿಯಿತೋ? ಆಗಲಿ ಪ್ರಭು. ಬಾರಮ್ಮ. ತಂದೆ, ಹೋಗಿ ಬರುತ್ತೇನೆ. ಅಮ್ಮ, ಬರುತ್ತೇನೆ. ಹೋಗಿ ಬಾ ಮಗ, ನಿಮ್ಮ ಮಂಗಳವಾಗಲಿ. ಅಮ್ಮ. ಏನಮ್ಮ? ಪ್ರಹ್ಲಾದ ಕುಮಾರನು ಇನ್ನೂ ಚಿಕ್ಕವನು. ಹೌದು, ಹಸುವೆ ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ರಾಜ್ಕುಮಾರನದುವೆ ತಂದೆ ತಾಯಿಗಳಿಂದ ದೂರವಿದ್ದು ಅಭ್ಯಾಸವಿಲ್ಲ. ಇನ್ನು ಚಿಕ್ಕ ಮಗು. ಹಾಗಾಗಿ ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬರಬೇಕು. ಇದನ್ನು ನೀವು ನಮಗೆ ಹೇಳ್ಕೊಡ್ಬೇಕೆ? ಆಗಲಿ ತಾಯಿ. ಪ್ರಹ್ಲಾದ, ಬಾರಪ್ಪ. ಕಯಾದು, ಕಯಾದು. ಓಹೋ, ಏನೋ ಗುರುಪುತ್ರರೊಡನೆ ಹೇಳಿದಾಗಿತ್ತು. ಏನಿಲ್ಲ ಸ್ವಾಮಿ. ಇರಲಿ, ಹೇಳು, ಪರವಾಗಿಲ್ಲ. ಏನದು? ಪ್ರಹ್ಲಾದ ಕುಮಾರನು ಇನ್ನೂ ಚಿಕ್ಕವನು, ಹಸುವೆ ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಿದ್ದೇನಷ್ಟೇ. ಓಹೋಹೋ, ನೀನು ಹೇಳದಿದ್ದರೆ ಅವರಿಗೆ ತಿಳಿಯುತ್ತಲೇ ಇರಲ್ವೇನು? ಅದನ್ನು ಹೇಳುವಾಗ ಅದೇನು ಭಿನ್ನಾಣ, ವಯ್ಯಾರ? ಪೂಜ್ಯರೇ, ಪ್ರಹ್ಲಾದ ಕುಮಾರ ಇನ್ನ ಚಿಕ್ಕವನು, ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ಅವನನ್ನು ಆಗಾಗ್ಗೆ ಅರಮನೆಗೆ ಕರೆದುಕೊಂಡು ಬನ್ನಿ, ಹಾಗೆ ಹೀಗೆ. ಹೋಗೆ, ನೀನೊಬ್ಬಳೇ ಮಕ್ಕಳನ್ನು ಎತ್ತವಳು, ಅವರಿಗಾರಿಗೂ ಮಕ್ಕಳೇ ಇಲ್ಲವೇನು? ಸ್ವಾಮಿ, ಅವನನ್ನು ಬಿಟ್ಟಿರುವುದು ನನಗೆ ಕಷ್ಟ. ನನಗೂ ಆ ಬಯಕೆ ಇದೇ ದೇವಿ. ಆದರೆ ನಮ್ಮ ಪುತ್ರ ವಾತ್ಸಲ್ಯ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಬಾರದಲ್ಲವೇ? ಆಹಾ, ವರವಾದೆಯೇನೆ ವಧುವಾದೆಯೇನೆ
ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ವರವಾದೆಯೇನೆ ವಧುವಾದೆಯೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ಸುರ ಸುಂದರಿ ಸುರ ಸುಂದರಿ ಸುರ ಸುಂದರಿಯೇ ಸುರ ಕಿನ್ನರಿ ಸುರ ಕಿನ್ನರಿ ಸುರ ಕಿನ್ನರಿಯೇ. ಸುರ ಸುಂದರಿ ಸುರ ಸುಂದರಿ ಸುರ ಸುಂದರಿಯೇ ಸುರ ಕಿನ್ನರಿ ಸುರ ಕಿನ್ನರಿ ಸುರ ಕಿನ್ನರಿಯೇ. ಮನ ಮಂಜರಿ ಮನ ಮಂಜ ರಾಜಕುಮಾರಿ ಹೇಳಿ. ವರವಾದೆಯೇನೆ ವಧುವಾದೆಯೇನೆ ಪ್ರತಿ ಜನ್ಮದಲ್ಲೋ ನೀ ನನ್ನವಳೇನೆ. ನಮಾಸೆ ಅನುರಾಗದ ರಾಗ ಮಾಲಿಕೆ ನಿನ್ನಲೆಯೇ ಮೈಲಿಂಗಳ ಚೆಲ್ಲುವ ಚಿನ್ನಿಕೆ. ನಿನ್ನ ಮಾತೆ ಅನುರಾಗದ ರಾಗ ಮಾಲಿಕೆ ನಿನ್ನ ನಡುವೆ ಬೆಳದಿಂಗಳ ಚೆಲ್ಲುವ ಚಿನ್ನಿಕೆ. ನಿನ್ನ ನಡುವೆ ಹೂಬಳ್ಳಿಯ ತೋಟವೇನೆ ನಿನ್ನ ನಡೆಯೇ ಭಿನ್ನಾಣದ ಬಿಂಕವೇನೆ. ನಿನ್ನದು ಹೂಬಳ್ಳಿಯ ತೋಟವೇನೆ ನಿನ್ನ ನಡೆಯೋ ಭಿನ್ನಾಣದ ಬಿಂಕವೇನೆ. ಸಾರಂಗಕ್ಕೆ ಸಾರಂಗಕ್ಕೆ ನೋಟ ಸಾಲ ಕೊಟ್ಟೆಯೇನೆ. ವರವಾದೆಯೇನೆ ವಧುವಾದೆಯೇನೆ ಅದಲ್ಲೋ ನೀ ನನ್ನವಳೇನೆ. ಈ ನಿನ್ನ ನೀಲ ಜಡೆಯ ಕಾಮನ ಬಿಲ್ಲು ಈ ನಿನ್ನ ಒಡಲೆ ಅದು ಆಗದ ಕಡಲು. ಈ ನಿನ್ನ ನೀಲ ಜಡೆಯ ಕಾಮನ ಬಿಲ್ಲು ಈ ನಿನ್ನ ಒಡಲೆ ಅದು ಆಗದ ಕಡಲು. ದೈವ ತಂದ ವರವು ಇದು ಪುಣ್ಯದ ಫಲವೋ ದೈವ ತಂದ ವರವು ಇದು ಪುಣ್ಯದ ಫಲವೋ. ನನ್ನವಳಾದೆ ಹೇಳಿ ಸ್ವಾಮಿ. ನನ್ನಲ್ಲಿ ನೂರಾರು ಆಸೆಯ ತಂದೆ. ವರವಾದೆಯೇ ವಧುವಾದೆಯೇನೆ ಜನ್ಮದಲ್ಲೂ ನೀ ನನ್ನವಳೇನೆ. ಸುರ ಸುಂದರಿ ಸುರ ಸುಂದರಿಯೇ ಸುರ ಕಿನ್ನರಿ ಸುರ ಕಿನ್ನರಿ ಸುರ ಕಿನ್ನರಿಯೇ. ಸುರ ಸುಂದರಿ ಸುರ ಸುಂದರಿ ಸುರ ಸುಂದರಿಯೇ ಸುರ ಕಿನ್ನರಿ ಸುರ ಕಿನ್ನರಿ ಸುರ ಕಿನ್ನರಿಯೇ. ಮನ ಮಂಜರಿ ಮನ ಮಂಜರಿ ರಾಜಕುಮಾರಿ. ಹಿಂದಿನ ಪಾಠ ಎಲ್ಲ ಓದಿದೀರೇನೋ ನೋಡಿ. ಇವನ ಹೆಸರು ಪ್ರಹ್ಲಾದ ಅಂತ. ಇವನು ರಾಜಕುಮಾರ. ಇನ್ನು ಮುಂದೆ ನಿಮ್ಮ ಜೊತೆಲೇ ಈ ಗುರುಕುಲದಲ್ಲೇ ಇರ್ತಾನೆ. ಇವನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಕಣ್ರು. ಆಯ್ತು ಬುದ್ಧಿ. ಪ್ರಹ್ಲಾದ ನಾವು ಹೇಳಿಕೊಟ್ಟಾಗೆ ಹೇಳ್ಬೇಕಪ್ಪ. ಹೇಳಿ ಗುರುಗಳೇ. ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸೂರ್ಯಕೋಟಿ ಸಮಪ್ರಭಾ
ನಿನ್ನನ್ನು ಶಿಷ್ಯನಾಗಿ ಪಡೆದ ನಾವೇ ಧನ್ಯರು ಅಲ್ವೇನೋ ಸಹೋದರ? ಹೌದು ಸಹೋದರ. ನಡೆ ಹೋಗೋಣ. ಮಹಾಪ್ರಾಣದ ಹೋಗೋಣ. ಪರಮೇಶ್ವರ, ಪತಿಪುತ್ರರಿಂದ ದೂರವಾಗಿ ಹಂಬಲಿಸುವ ಜೀವವನ್ನೇಕೆ ಕೊಟ್ಟಿರುವೆ? ಪ್ರಹ್ಲಾದ ಕುಮಾರನಾದರೂ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಹೋಗಿರುವನು. ಹೆತ್ತ ಕರಳಿಗೆ ಮುತ್ತಿಡಬೇಕೆಂಬ ಬಯಕೆ ಮೂಡುತ್ತಿರುವುದು. ಏನು ಮಾಡಲಿ? ಕಯಾದು, ಏನಿದು ಬಹಳ ದೀರ್ಘವಾಗಿ ಆಲೋಚಿಸುತ್ತಿರುವೆಯಲ್ಲ? ಮಗನ ಚಿಂತೆಯೇ? ನನ್ನ ಚಿಂತೆಯೇ? ಏನಾದರೂ ವಿಶೇಷವೇ? ನಾಚಿಕೆಯೇ? ಇನ್ನೊಬ್ಬ ಪ್ರಹ್ಲಾದನಿದ್ದಿದ್ದರೆ ಹೀಗೆ ನೀನು ಒಂಟಿಯಾಗಿ ಕುಳಿತು ಚಿಂತಿಸುವ ಕಾರಣವೇ ಇರುತ್ತಿರಲಿಲ್ಲ ಅಲ್ಲವೇ? ನಿಜ ತಾನೇ? ಪ್ರಭು, ನೀವು ಯಾವಾಗಲೂ ಹೀಗೆ ನಗು ನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ. ಓಹೋ, ಇದುವರೆಗೂ ನಾವು ಅಳುತ್ತಾ ಇದ್ದವೇನು? ಆಹಾ, ಇದುವರೆಗೂ ಯುದ್ಧ ಹೋರಾಟಗಳಲ್ಲಿ ನಿರತರಾಗಿದ್ದೀರಿ. ಈಗಲಾದರೂ ನಿನ್ನ ಜೊತೆಯಲ್ಲೇ ಇರಬೇಕು ಅಷ್ಟೇ ತಾನೇ? ಆಯಿತು. ಇನ್ನೊಂದು ಆಸೆ. ಒಂದೇ ಆಸೆ? ಬೇರಾವ ಆಸೆಯೂ ಇಲ್ಲವೇನು? ಒಂದು ಬಾರಿ ಪ್ರಹ್ಲಾದ ಕುಮಾರನ ನೋಡಬೇಕಲ್ಲ? ಓಹೋ, ಇದಕ್ಕಾಗಿಯೋ ಮಹಾರಾಣಿಯವರದು ಇಷ್ಟೊಂದು ಪೀಠಿಕೆ? ದೇವಿ, ಆ ಬಯಕೆಯು ನನಗೂ ಇದೆ. ಹೇಳಿ ಕಳಿಸಿದ್ದೇನೆ, ಬರುತ್ತಾರೆ. ಹೋಗಮ್ಮ, ಹೋಗಪ್ಪ. ಬಾ, ಹೋಗಪ್ಪ. ಕಂದ, ಇದೇನು ಇಷ್ಟೊಂದು ಬಡವಾಗಿರುವೆ? ಊಟ ನಿದ್ರೆಗಳನ್ನು ಮಾಡುತ್ತಿಲ್ಲವೇ? ಕಯಾದು, ಮಗನನ್ನು ಗುರುಕುಲಕ್ಕೆ ಕಳಿಸಿದ್ದು ಊಟ ನಿದ್ರೆಗಲ್ಲ, ವಿದ್ಯಾಭ್ಯಾಸಕ್ಕಾಗಿ. ತಿಳಿಯುತ್ತೆ? ವಿದ್ಯೆಯನ್ನು ಕಲಿಯಬೇಕೆಂದರೆ ಊಟ ನಿದ್ರೆಗಳನ್ನು ಬಿಡಬೇಕೆ ಸ್ವಾಮಿ? ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಎತ್ತುವುದಿಲ್ಲ ಅಲ್ಲವೇ ಗುರುಗಳೇ? ಅಮೃತವಾಣಿ, ಅಮೃತವಾಣಿ. ಬಾ ಕುಮಾರ, ಇಲ್ಲಿ ಕುಳಿತುಕೋ. ಪೂಜ್ಯರೇ, ನಿಮ್ಮ ಶಿಷ್ಯ ಹೇಗಿದ್ದಾನೆ? ನಯ ವಿನಯ ವಿನಮ್ರತೆಯಿಂದ ನಡೆದುಕೊಳ್ಳುತ್ತಿದ್ದಾನೆಯೋ? ಆಹಾ, ಅದ್ಭುತ ಅದ್ಭುತ. ಎಷ್ಟಾದರೂ ನಿಮ್ಮ ಪುತ್ರರತ್ನನಲ್ಲವೇ? ಏನ್ ವಿನಯ, ಏನ್ ವಿನಮ್ರತೆ. ಇಂತಹ ಶಿಷ್ಯ ಕೋಟಿಗೊಬ್ಬ. ಕುಮಾರ, ಗುರುಗಳು ಏನು ಹೇಳಿಕೊಟ್ಟರು ಅದನ್ನು ಹೇಳುವೆಯಾ? ಆಗಲಿ ತಂದೆ. ಮತ್ತೊಮ್ಮೆ ಹೇಳು. ಯಾವುದನ್ನು ಹೇಳಲಿ ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದ್ಧಾರನು, ಅಖಿಲ ಸೌಖ್ಯ ದೇವರ ಮಗಂತನು. ನೀವು ಸುಮ್ಮನಿರಿ. ಮತ್ತೊಮ್ಮೆ ಹೇಳು. ಅದನ್ನು ಹೇಳಲ್ಲ ತಂದೆ? ಇದೇ ಏನು ನೀವು ಹೇಳಿಕೊಟ್ಟಿದ್ದು? ಕ್ಷಮಿಸಿ ಮಹಾಪ್ರಭು, ಇದನ್ನು ನಾವು ಹೇಳಿಕೊಡಲೇ ಇಲ್ಲ. ನಮ್ಮ ತಲೆ ಮೇಲೆ ನಾವೇ ಕಲ್ಲನ್ನು ಎತ್ತಿ ಹಾಕಿಕೊಳ್ಳುತ್ತೇವೇನೋ. ನಾವು ಹೇಳಿದ ಆ ಕಾಂತನು. ಮತ್ತೊಮ್ಮೆ ಈಗೇನಾದ್ರು ಹೇಳಿದರೆ ಶಿಕ್ಷೆ ಏನು ಗೊತ್ತೇನು? ಚಿರಶ್ಚೇದನ. ಶಿಷ್ಯನು ಮಾಡಿದ ತಪ್ಪಿಗೆ ಗುರು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಎಚ್ಚರಿಕೆ. ಕರೆದುಕೊಂಡು ಹೋಗಿ. ಬಾರಪ್ಪ ಪ್ರಹ್ಲಾದ, ಬಾರಯ್ಯ.
ನಮ್ಮ ತಲೆ ನಿನ್ನ ಕೈಯಲ್ಲೈತೆ. ನಾವು ಹೇಳಿಕೊಟ್ಟಿದ ಹಾಗೆ ಹೇಳಿದ್ರೆ ಸಾಕು ಕಣಪ್ಪ. ಹೇಳಿ ಗುರುಗಳೇ. ಈ ಲೋಕಕ್ಕೆಲ್ಲ ನಿಮ್ಮ ತಂದೆಯೇ ಲೋಕೇಶ್ವರನು. ನಾವು ಭಕ್ತಿಯಿಂದ ಸುಪ್ರಭಾತವನ್ನು ಹೇಳೋಣ. ಹೇಳುತ್ತೇನೆ ಗುರುಗಳೇ. ಮೂಡ ನದಿ ಒಂಬೆಳಕು ಮೂಡುತ್ತಿದೆ ನೋಡು. ಮೂಡ ನದಿ ಒಂಬೆಳಕು ಮೂಡುತ್ತಿದೆ ನೋಡು. ಹಕ್ಕಿಗಳು ಗಾನವನ್ನು ಆಡುತ್ತಿದೆ ಕೇಳು. ಹಕ್ಕಿಗಳು ಗಾನವನ ಪಾಡುತ್ತಿದೆ ಕೇಳು. ಕುಮಾರ, ನಾವು ಹೇಳಿಕೊಟ್ಟ ಹಾಗೆ ಹೇಳಯ್ಯ ಸಾಕು. ಸುಪ್ರಭಾತವು ನಿನಗೆ ಓ ಕಶ್ಯಪ ಸುತ. ಸುಪ್ರಭಾತವು ನಿನಗೆ ಓ ಅಚ್ಯುತ. ತೆಗೆದು ಬಿಟ್ಟ ಅಂದ್ರೆ ಅಪ್ಪ ಪ್ರಹ್ಲಾದ, ನಮ್ಮ ತಲೆ ನಿನ್ನ ಕೈಯಲ್ಲೈತೆ. ನಾವು ಬದುಕಬೇಕೋ ಬೇಡವೋ ಹೇಳು. ಅಚ್ಯುತ ಅಂದ್ರೆ ನಿಮ್ಮ ತಂದೆ ನಮ್ಮ ತಲೆನೇ ತೆಗಿತಾನೆ. ಗುರುಗಳೇ, ನಿಮ್ಮನ್ನು ಕೊಲ್ಲಿಸಲು ನಮ್ಮ ತಂದೆ ಯಾರು? ಶ್ರೀಮನ್ನಾರಾಯಣ ಸಂಕಲ್ಪ ಇಲ್ಲದೆ ಏನೋ ನಡೆಯೋದಿಲ್ಲ. ಅಪ್ಪ ಪ್ರಹ್ಲಾದ, ನಮ್ಮ ತಲೆ ನಿನ್ನ ಕೈಯಲ್ಲೈತೆ. ನಾವು ಹೇಳಿಕೊಟ್ಟ ಹಾಗೆ ಹೇಳಯ್ಯ ಸಾಕು. ಎಡಿ ಪೂಜ್ಯರೇ. ಓಂ ನಮೋ ಹಿರಣ್ಯಕಶಪಾಯ. ಓಂ ನಮೋ ನಾರಾಯಣಾಯ. ಇನ್ನು ನಮ್ ಕತೆ ಮುಗೀತು. ಇವನಿಗೆ ನಮ್ಮಿಂದ ಪಾಠ ಹೇಳ್ಕೊಳ್ಳೋದು ಸಾಧ್ಯವೇ ಇಲ್ಲ ಸಹೋದರ. ಸಾಧ್ಯವೇ ಇಲ್ಲ ಸಹೋದರ. ನಡೆ ಸಹೋದರ, ಹೋಗೋಣ. ನಡೆ ಹೋಗೋಣ, ನಡಿ ಮಹಾಪ್ರಹ್ಲಾದ. ನಡಿಯಪ್ಪ ನಡೆ. ಗುರುಗಳೇ, ಹೇಗಿದ್ದಾನೆ ನಿಮ್ಮ ಶಿಷ್ಯ? ಏನು ಪ್ರಯೋಜನವಿಲ್ಲ ಸ್ವಾಮಿ. ಅವನನ್ನು ತಿದ್ದುವ ಶಕ್ತಿ ನಮಗಿಲ್ಲ. ಅವನಿಂದ ಬೇರೆ ಬಾಲಕರು ಕೆಟ್ಟೋಯ್ತಾವ್ರೆ. ಹಾಗಾದರೆ ನೀವು ಹೇಳಿದ ಹಾಗೆ ನಿಮ್ಮ ಶಿರಚ್ಛೇದನ. ಗುರು ಹತ್ಯಾ ದೋಷ ಬರುತ್ತದೆ. ತಲೆಗೆ ಹೋಗಿ ಇಲ್ಲಿಂದ. ಪ್ರಹ್ಲಾದ, ಹೀಗೆ ಬಾ. ಸ್ವಾಮಿ, ನಾನು ಇವನಿಗೆ ಬುದ್ಧಿ ಹೇಳುತ್ತೇನೆ. ನಾನು ಇವನನ್ನು ದಾರಿಗೆ ತರುತ್ತೇನೆ. ಕಯಾದು, ನಮಗೆ ಹೃದಯವೇ ಇಲ್ಲ, ಕಟುಕನೆಂದು ಭಾವಿಸಿದೆಯೇನು? ನಾನು ಹಾಗೆ ಹೇಳಲಿಲ್ಲ ಸ್ವಾಮಿ. ಪ್ರಹ್ಲಾದ, ಹೀಗೆ ಬಾ. ಹೋಗಪ್ಪ, ನಿಮ್ಮ ತಂದೆಯವರು ಕರೀತಿದ್ದಾರೆ. ಗುರುಗಳು ಹೇಳಿದ್ದು ನಿಜ ತಾನೆ? ಯಾವುದು ತಂದೆ? ನೀನು ಅವರ ಮಾತನ್ನು ಕೇಳದೆ ತಿರಸ್ಕರಿಸಿ ಅವಿದೆಯಂತೆ ನಡೆದುಕೊಂಡಿದ್ದು. ಇಲ್ಲವಲ್ಲ, ಸತ್ಯವೇ ಹೇಳಿದ್ದೇನಷ್ಟೇ. ಯಾವುದು ಸತ್ಯ? ನಾನೇ ಎನ್ನುವುದು ಅಜ್ಞಾನ, ನನ್ನವರೇ ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ಆ ನಾರಾಯಣೊಬ್ಬನೇ ಸತ್ಯ ನಿತ್ಯ. ಮುಚ್ಚು ಬಾಯಿ. ನಾರಾಯಣಂತೆ ನಾರಾಯಣ. ನಾನು ನನ್ನದು ಅವಿವೇಕ ಅಜ್ಞಾನ. ನಾರಾಯಣಂತೆ ನಾರಾಯಣ. ನನ್ನನ್ನು ಕಂಡು ಪಲಾಯನ ಮಾಡಿದ ಹೇಳಿ ನಿತ್ಯನು ಅವಿವೇಕಿ. ಲೋಕಕ್ಕೆಲ್ಲ ನಾನೇ ಪರಮೇಶ್ವರ, ನಾನೇ. ಹೌದು ಕಂದ, ಅವರೇ ಪರಮೇಶ್ವರ. ಅವರ ಮನಸ್ಸನ್ನು ನೋಯಿಸಬೇಡ. ಒಪ್ಪಿಕೋ ಕಂದ, ಒಪ್ಪಿಕೋ. ಅಮ್ಮ, ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ಸತ್ಯನಬಹುದೇನಮ್ಮ? ಇವನು ಮಹಾನ್ ಸತ್ಯವಂತ. ಜನ್ಮ ಕೊಟ್ಟ ತಂದೆಗಿನ್ನ ಬೇರೊಬ್ಬನಿರುವೆ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನು ತಲೆ ಎತ್ತಿ ಆಕಾಶನೇ ನೋಡಲು ಶಕ್ತಿ ಕಾಣದ ನೀನು ಈ ಸರ್ವೇಶ್ವರಿಗೆ ಉಪದೇಶ ಮಾಡುವಷ್ಟು ದಿಟ್ಟತನ ತೋರಿದೆಯೇನೋ? ನಾನು ನಿಮಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನಾನು ಹೇಳಿದ ಹಾಗೆ ಹೇಳುವಿಯಾ? ಹೇಳುತ್ತೇನೆ ತಂದೆ. ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮೇಶ್ವರ. ಪರಮಾತ್ಮ ಹುಟ್ಟು ಸಾವನ್ನೇ ಗೆದ್ದ. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನ ಗೆಲ್ಲದ ನಾವು ಸಾವನ್ನೇ ಗೆಲ್ಲದು ಸಾಧ್ಯವೇ? ಕಯಾದು ಇವನು ಸಾಮಾನ್ಯನಲ್ಲ, ಜನ್ಮಾಂತರದ ಶತ್ರು. ಇವನ ನಾಮಾಂಕಿತ ಯಾರು ಗೊತ್ತೇ? ಅಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ ಆ ಹರಿ ಕಪಟಿ ಪಂಚಕಿ. ಹರಿ ವೈರಿ ಅಲ್ಲ, ವಂಚಕನಲ್ಲ, ಈ ಜಗತ್ತಿಗೆಲ್ಲ ತಂದೆ. ಈ ಜಗತ್ತಿಗೆಲ್ಲ ನಾನೇ ತಂದೆ. ಯಾವ ಪಿಸಾಚಿ ಇವರನ್ನು ಒಕ್ಕಿದೆಯೋ? ಪಿಸಾಚಿ ಅಲ್ಲ, ಶ್ರೀಹರಿ. ಏನೋ ಸೇನಾಧಿಪತಿ.
ಎಳೆದುಕೊಂಡು ಹೋಗು ಇವನು. ಮಹಾಪ್ರಭು ಅಪ್ಪಣೆ ನಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭವನ್ನು ನೋಡಲಿ. ಅಪ್ಪಣೆ ಆಗಲಿ ಮಹಾಪ್ರಭು. ಬೇಡಿ ಸ್ವಾಮಿ, ನನ್ನ ಕಣ್ಣನ್ನು ಶಿಕ್ಷಿಸಬೇಡಿ. ನಾನೇನು ನಿನ್ನ ಮಗನನ್ನು ಶಿಕ್ಷಿಸುತ್ತಿಲ್ಲ. ನಮ್ಮ ವಿರುದ್ಧ ವರ್ತಿಸಿದ ಗತಿ ಏನಾಗುತ್ತದೆ ಎಂಬುದು ಅವನಿಗೆ ತಿಳಿಯಬೇಕು. ನಾವು ಹೇಳಿದ ಹಾಗೆ ಕೇಳಬೇಕು. ಇದು ದಾನವ ಸಾಮ್ರಾಜ್ಯ. ನಮಗೆ ಎದುರಾದವರಿಗೆ ಉಳಿಗಾಲವಿಲ್ಲ. ಹರಿನಾಮ ಸ್ಮರಣೆಯನ್ನು ಬಿಟ್ಟು ನಮ್ಮ ಪ್ರಭುವಿನ ನಾಮಸ್ಮರಣೆಯನ್ನು ಮಾಡುವರಾಗು. ಇಲ್ಲವಾದರೆ ಶ್ರೀಹರಿ ಭಕ್ತರಿಗೆ ಕೊಡುವ ಶಿಕ್ಷೆಯನ್ನು ನೋಡಬೇಕಾಗುವುದು. ಹರಿದ್ವೇಷವನ್ನು ಬಿಟ್ಟು ಬಿಡಿ ಅಂದ್ರೆ ಬಿಟ್ಟು ಬಿಡುತ್ತೀರಾ? ಹಾಗಾದರೆ ನಮ್ಮ ಮಾತನ್ನು ನೀನು ಕೇಳುವುದಿಲ್ಲ? ಅಯ್ಯ, ಶ್ರೀಹರಿಯೇ ನನ್ನ ಪ್ರಾಣ, ಅವನೇ ನನ್ನ ಧ್ಯಾನ. ಅವನಿಲ್ಲದೆ ನಾನು ಇರಲು ಸಾಧ್ಯವಿಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ನೆರವೇರಿಸಿ. ಅಯ್ಯೋ, ಏನಪ್ಪ, ಈ ಪ್ರಹ್ಲಾದನು ಹರಿಸ್ಮರಣೆ ಮಾಡುತ್ತಿದ್ದಂತೆ ನಮ್ಮ ಆಯುಧಗಳು ನಮ್ಮನ್ನೇ ಹಿಂಬಾಲಿಸುವುದಲ್ಲ? ಮಹಾಪ್ರಭು, ಪ್ರಹ್ಲಾದ ಕುಮಾರನು ಸಾಮಾನ್ಯ ಬಾಲಕನಲ್ಲ. ಅವನು ಹರಿನಾಮ ಸ್ಮರಣೆಯನ್ನು ಮಾಡುತ್ತಿದ್ದಂತೆ ನಮ್ಮ ಬಡರ ಕೈಯಲ್ಲಿದ್ದ ಆಯುಧಗಳು ನಮ್ಮನ್ನೇ ವಿಚಿತ್ರವಾಗಿ ಹಿಂಸಿಸಿದವು. ಹರಿನಾಮ ಸ್ಮರಣೆ. ಹೌದು ತಂದೆ, ನನಗೆ ಗೊತ್ತಿರುವುದು ಒಂದೇ, ಹರಿನಾಮ ಸ್ಮರಣೆ. ನೀವು ನನ್ನ ಹರಿನಾಮ ಸ್ಮರಣೆಯನ್ನು ಮಾಡಿ ಪುನೀತರಾಗಿ. ನಾನು ಹರಿನಾಮ ಸ್ಮರಣೆ ಮಾಡಬೇಕೆ? ಸೇನಾಧಿಪತಿ, ಎಳೆದುಕೊಂಡು ಹೋಗು. ಏನಾದರೂ ಸರಿ, ಇವನು ಸಾವಿನ ಸುದ್ದಿಯನ್ನು ತಿಳಿಸಿದರೆ ಸಾಕು. ಬೇಡಿ ಸ್ವಾಮಿ, ಹರಿಯಂದು ಕಂದನನ್ನು ಶಿಕ್ಷಿಸುವುದು ಯಾವ ಧರ್ಮ? ನಾನು ನನ್ನ ಕಂದನನ್ನು ಬಿಡುವುದಿಲ್ಲ. ಭಟರೇ, ಈ ಬಾಲಕನನ್ನು ಆ ಬೆಟ್ಟದಿಂದ ತಳ್ಳಿ ಬಿಡೋಣ. ಅಪ್ಪ ಪ್ರಹ್ಲಾದ ಕುಮಾರ, ನಮ್ಮ ಮಾತನ್ನು ಕೇಳು. ಹರಿನಾಮ ಸ್ಮರಣೆಯನ್ನು ಬಿಟ್ಟು ನಿಮ್ಮ ತಂದೆಯ ನಾಮಸ್ಮರಣೆಯನ್ನು ಮಾಡು. ಹರಿನಾಮಾಮೃತ ಸವಿಯನ್ನು ನೀವೇನು ಬಲ್ಲಿರಿ? ಒಮ್ಮೆ ಹರಿದಾನ ಮಾಡಿದರೆ ಸಾಕು, ಸಕಲ ಪಾಪಗಳು ಪರಿಹಾರವಾಗುತ್ತವೆ. ಓಹೋ, ನಮ್ಮ ಮಾತನ್ನು ನೀನು ಕೇಳುವ ಹಾಗೆ ಇಲ್ಲ. ಹಾಗಾದರೆ ಈ ಬೆಟ್ಟದಿಂದ ನಿಮ್ಮನ್ನು ತಳ್ಳಿಬಿಡುತ್ತೇನೆ. ಪ್ರಹ್ಲಾದ ಕುಮಾರ, ನೀನು ಹೇಗೆ ಬೆಳೆದು ಬಂದೆ? ಹರಿನಾಮ ಸ್ಮರಣೆಯಿಂದ. ಇವನು ಎಷ್ಟು ಹೇಳಿದರೂ ನಮ್ಮ ಮಾತನ್ನು ಕೇಳುವುದಿಲ್ಲ. ಎಲೆ ಭಟರೇ, ಆನೆಯನ್ನು ಬಿಡುವರಾಗಿ ಆನೆ ತೊಳೆದು ಇವರನ್ನು ಸಾಯಿಸಲಿ.
ಹೇಗೆ ಬದುಕುಳಿದೆ? ಹರಿನಾಮ ಸ್ಮರಣೆಯಿಂದ. ಓಹೋ ಭಟರೇ, ಪುಂಗಿಯನ್ನು ಊದುವರೆಗೆ ಹಾವು ಬಂದು ಇವತನನ್ನು ಕಚ್ಚಿ ಸಾಯಿಸಲಿ. ಪರಮೇಶ್ವರ, ನನ್ನ ಪುತ್ರನನ್ನು ಕರುಣಿಸು. ಕಂದ ಪ್ರಹ್ಲಾದ, ಬಂದೆಯಾ ಮಗನೇ? ಭಟ್ಟರು ನಿನಗೆ ಶಿಕ್ಷೆಯನ್ನು ಕೊಡಲಿಲ್ಲವೇ? ಕೊಟ್ಟರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆ ಬಳಿ ನೂಕಿದರು, ಹಾವಿನಿಂದ ಕಚ್ಚಿಸಲು ನೋಡಿದರು, ಆದರೆ ಅವು ನನಗೇನು ಮಾಡಲಿಲ್ಲ. ಏನು, ಆನೆಯು ತುಳಿಯಲಿಲ್ಲವೇ? ಸರ್ಪವು ನಿನ್ನನ್ನು ಕಚ್ಚಲಿಲ್ಲವೇ ಕಂದ? ಇಲ್ಲವಮ್ಮ. ಅಗ್ನಿ ಸುಡಲಿಲ್ಲ, ಸರ್ಪ ಕಚ್ಚಲಿಲ್ಲ, ಆನೆ ತುಳಿಯಲಿಲ್ಲ. ಇಲ್ಲ ಇಲ್ಲ, ನನ್ನ ಕಂದನ್ನು ನಾನು ಬಿಡುವುದಿಲ್ಲ. ಅವನದು ಯಾವ ತಪ್ಪು ಇಲ್ಲ. ಅವನಿಗಾರೂ ಹೇಳಿಕೊಟ್ಟಿಲ್ಲ. ಅವನ ಗ್ರಹಗತಿಗಳಿಂದ ಅವನೇ ರೀತಿ ಆಡುತ್ತಿರುವನು. ನೀವು ನಮ್ಮ ಕುಮಾರನಿಗೆ ಕೊಟ್ಟ ಯಾತನೆಯನ್ನು ಕೇಳಿ ನನ್ನ ಹೃದಯವೇ ಒಡೆದು ಹೋಗುತ್ತಿರುವುದು ಸ್ವಾಮಿ, ಒಡೆದು ಹೋಗುತ್ತಿರುವುದು. ಮೊದಲು ನನ್ನನ್ನು ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕಂದನ ಸಾವನ್ನು ನಾನು ನೋಡಲಾರೆ ಸ್ವಾಮಿ, ನಾನು ನೋಡಲಾರೆ. ನಾನಾರು? ಕಶ್ಯಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಗಳ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಮಕ್ಕಳ ಅಟ್ಟಹಾಸವನ್ನು ಮಟ್ಟ ಹಾಕಿದ ಪರಾಕ್ರಮಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳಗಳನ್ನು ಪಾದದಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರಬೇಕಾದರೆ ಎಕ್ಕಚಕ್ಕನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಸಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶ್ರೇಷ್ಠನೆಂದುಕೊಂಡಿದ್ದರೆ ಅದಾವ ಶಕ್ತಿ ನನ್ನೆದುರು ನಿಂತು ಕಾಡುತ್ತಿದೆ? ಅದಾವ ಶಕ್ತಿ ಅವನನ್ನು ನನ್ನೆದುರಿಸುವ ಶಕ್ತಿ ತುಂಬಿದೆ? ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ? ಅದಾವ ಶಕ್ತಿ ನನಗೆ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ? ಅವನೇ ಅವನೇ ಆ ಕಪಟಿ ವಂಚಕ, ಆ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯ ಆಳವನ್ನು ಒಕ್ಕಿ ಅವನ ತಲೆ ಕೆಡಿಸಿ ಮನಬಂದಂತೆ ಹಾಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ನೀನು ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತ ಗಂಡು ಗಲಿಯೇ ನೀನಾಗಿದ್ದರೆ ಬಂದು ನನ್ನೆದುರು ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರಳನ್ನು ಮಾರೆ ಹಾಕಿಕೊಳ್ಳಿದ್ದರೆ ನಾನು ವಿರಣ್ಯಕಶಿಪುವೇ ಅಲ್ಲ, ನಾನು ವಿರಣ್ಯಕಶಿಪುವೇ ಅಲ್ಲ, ನಾನು ವಿರಣ್ಯಕಶಿಪುವೇ ಅಲ್ಲ. ಕಯಾದು ಅದು ಸ್ವಾಮಿ, ಏನು ಮಗನ ಮುಖವನ್ನೇ ನೋಡುತ್ತಾ ಇಷ್ಟೊಂದು ದೀರ್ಘವಾಗಿ ಚಿಂತಿಸುತ್ತಿರುವೆಯಲ್ಲ? ಬಾ, ಕುಳಿತುಕೋ. ದೇವಿ,
ನಾನು ನಿನ್ನ ಮನಸ್ಸಿಗೆ ತುಂಬ ವೇದನೆ ಕೊಟ್ಟೆಯಲ್ಲವೇ? ಇಲ್ಲವಲ್ಲ. ನಾನು ಬಹಳ ದುಃಖ ಕೊಟ್ಟೆ. ಚೇಚಿ, ಇದೇ ಕೀರಿ ಮಾತನಾಡುತ್ತಿರುವಿರಿ? ನನ್ನ ಮನಸ್ಸಿಗೆ ಆಗನಿಸಿತು. ನೀನು ನನ್ನ ನಿನಗೆ ನನ್ನ ಮೇಲೆ ಅತಿಶಯವಾದ ಪ್ರೀತಿ ಇದೆ ಅಲ್ಲವೇ? ಅಲ್ಲವೇ? ನೀವಲ್ಲದೆ ನನಗಾರ ದಿಕ್ಕು. ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ನಾನದನ್ನು ಬಲ್ಲೆ. ನಾನು ಹೇಳಿದ ಹಾಗೆ ನೀನು ಕೇಳುವೆ ಅಲ್ಲವೇ? ಸ್ವಾಮಿ, ನಿಮ್ಮ ಆಜ್ಞೆ ವಿನಃ ನನಗೆ ಮತ್ತೇನಿದೆ? ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯ ಧರ್ಮವೇನು? ನಿಜ, ಅವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ತೆಗೆದುಕೋ ವಿಷ. ನಾನು ಕುಡಿಯಲೇ? ನಾನು ಹೇಳಿದವರಿಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರದಾನ ಮಾಡಿಸಬೇಕು. ಹೌದು, ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರದಾನ ಮಾಡಿಸಬೇಕು. ನೀನು ಪತಿವ್ರತೆ ತಾನೇ? ಪತಿಯ ಆಜ್ಞೆಯನ್ನು ಪಾಲಿಸಬೇಕಾದ ನಿನಗೆ ತಿಳಿದಿದೆ ತಾನೇ? ಹೋಗು, ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಸಾರ ಮಾಡಿಸು. ಭಿಕ್ಷೆ ಜಗತ್ತಿಲಿ ಯಾವ ಹೆತ್ತ ತಾಯಿಯಾದರೂ ಮಗುವಿಗೆ ವಿಷ ಹಾಕುವಳೇನು? ಅದಕ್ಕಾಗಿಯೇ ನಿನಗೆ ಈ ಆಜ್ಞೆ ಬಿದ್ದಿದ್ದು. ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನೇ ಮಾಡುವ ಆಗಿದ್ದರೆ ನಿನಗೆ ಯಾಕೆ ಆಜ್ಞಾಪಿಸಬೇಕಾಗಿತ್ತು? ಇದರಿಂದ ಮುಂದೆ ಪರಿಣಾಮವೇನಾಗುತ್ತದೆ ಎಂದು ತಿಳಿದಿದೆ. ಏನಾಗುತ್ತದೆ? ಸೂರ್ಯ ಕೊಲೆ ಪಾತಕಿ ಒಬ್ಬಳು ಹೆತ್ತ ಮಗುವಿಗೆ ವಿಷ ಹಾಕಿದಳೆಂಬ ಅಪಕೀರ್ತಿಯು ಸೂರ್ಯ ಚಂದ್ರರ ತನಕ ಶಾಶ್ವತವಾಗುವುದಿಲ್ಲವೇ? ಪತ್ನಿಯ ಆಜ್ಞೆಯನ್ನು ಉಲ್ಲಂಘಿಸಿದ ಪರಮ ಪಾತಕಿ ಎಂಬುವ ಕೀರ್ತಿಯು ಸೂರ್ಯ ಚಂದ್ರವರೆಗೆ ಇರುವುದಿಲ್ಲವೇ? ಅದು ಇದು ಎತ್ತಲ್ಲವೇನು? ನಿನಗೆ ಮಾತ್ರ ಪುತ್ರ ವಾತ್ಸಲ್ಯ, ನಮಗೇನು ಶೂನ್ಯರೇನು? ಯಾವ ತಪ್ಪಿಗಾಗಿ ನನಗೆ ಇಂತಹ ಮಗನ ಎತ್ತಿದ ತಪ್ಪಿಗೆ ಅದು ಈ ಕೆಲಸವು ನಿನ್ನಿಂದ ಆಗುವುದೋ ಇಲ್ಲವೋ ಹೇಳು. ಏಕಮ್ಮ ಅಳುತ್ತಿರುವೆ? ಏಕಮ್ಮ ಅಳುತ್ತಿರುವೆ? ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕಂದ, ನಿನ್ನನ್ನು ಮಗನಾಗಿ ಪಡೆದಿದ್ದಕ್ಕೆ. ನಾನೇನು ತಪ್ಪು ಮಾಡಿದೆ? ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ತಾರ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯವರ ಧ್ಯಾನ. ಓಹೋ, ನಮ್ಮ ತಂದೆ ನಾರಾಯಣಗಿಂತಲೂ ದೊಡ್ಡವನೇ? ಕುಮಾರ, ಹಾಗೆಲ್ಲ ಹೇಳಬೇಡ ಮಗನೇ. ನಿಮ್ಮ ತಂದೆಯೇ ಪರಮೇಶ್ವರ. ಅಂದರೆ ನಮ್ಮ ತಂದೆಗೆ ಹುಟ್ಟು ಸಾವಿಲ್ಲವೇ? ಕಂದ, ಹೇಳಮ್ಮ. ಹುಟ್ಟು ಸಾವಿಲ್ಲದವನು ಸರ್ವೇಶ್ವರ, ಹಸಿವು ದಾಹ ಇಲ್ಲದವನು ಜಗದೀಶ್ವರ, ಆದಿ ಇಲ್ಲದವನು ಲೋಕೇಶ್ವರ. ಸಕಲ ಜೀವಿಗಳಿಗೂ ಒಬ್ಬನೇ ಪರಮೇಶ್ವರ. ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಕಂದ, ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಮಗನೇ. ಆದರೆ ಈ ತಾಯಿಯ ಬಯಕೆ ನೀನು ಸದಾ ಚಿರಂಜೀವಿಯಾಗಿರಬೇಕು. ನಿನ್ನ ಆಶೀರ್ವಾದ ಇರುವಾಗ ನಾನು ಚಿರಂಜೀವಿಯೇ ಅಮ್ಮ. ಇಲ್ಲ ಕಂದ, ಇಲ್ಲ. ಎಂದು ನಿನ್ನ ಹೆತ್ತ ತಾಯಿಯೇ ನಿನಗೆ ಮೃತ್ಯುವಾಗಿ ಬಂದಿದ್ದಾಳೆ. ನಿಮ್ಮ ತಂದೆಯವರ ಆಜ್ಞೆ, ನಾನೇ ನನ್ನ ಕೈಯಾರೆ ನಿನಗೆ ವಿಷವನ್ನು ಕುಡಿಸಬೇಕಂತೆ. ಅಮ್ಮ ಕೊಡಮ್ಮ, ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ, ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ. ನೀನು ವಿಷ ಕೊಟ್ಟರೆ ಅದು ಅಮೃತವೇ ಹೊರತು ವಿಷವಲ್ಲ. ಕೊಡು ತಾಯಿ, ಆನಂದದಿಂದ ಕುಡಿಯುತ್ತೇನೆ. ಕಂದ, ಅಮ್ಮನ ಕಣ್ಣೀರು ನೋಡಿ ನಿನಗೆ ಕನಿಕರ ಬರುತ್ತಿಲ್ಲವೇ? ಹೋಗಲಿ ನನಗೋಸ್ಕರ, ಹೋಗಲಿ ನಿಮ್ಮ ತಂದೆಯವರಿಗೋಸ್ಕರ ಒಂದೇ ಒಂದು ಬಾರಿ ಅವರೇ ಪರಮೇಶ್ವರನೆಂದು ಹೇಳಿಬಿಡು ಮಗನೇ, ಹೇಳಿಬಿಡು. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣಕಣದಲ್ಲಿ, ಉಸಿರಿನಲ್ಲಿ, ನರನಾಡಿಗಳಲ್ಲಿಯೂ ಆ ಅರಿಯ ತುಂಬಿರುವಾಗ ಅವನನ್ನು ಮರೆಯಲು ಸಾಧ್ಯವೇ? ಅದಕ್ಕಿಂತ ವಿಷ ಕುಡಿಯುವುದೇ ಮೇಲು. ಬೇಡ ಮಗನೇ, ಬೇಡ ಕನ್ನ. ಅಮ್ಮ ಕಂದ, ಪ್ರಹ್ಲಾದ ವಿಷವು ನಿನಗೇನು ಮಾಡಲಿಲ್ಲವೇ? ಏನು ಮಾಡಲಿಲ್ಲವಮ್ಮ.
ಸರ್ಪ ಕಚ್ಚದವನನ್ನು, ಬೆಂಕಿ ಸುಡದವನನ್ನು, ಆನೆ ತುಳಿಯದವನನ್ನು ಕಯಾದು ನೀ ಕೊಟ್ಟ ವಿಷಯವನನ್ನು ಕೊಲ್ಲುತ್ತದೆ ಎಂದುಕೊಂಡಿದ್ದರೆ ನನ್ನಂತ ಕಿಡಿಗೇಡಿ ಯಾರು ಇರಲು ಸಾಧ್ಯವಿಲ್ಲ. ಇವನು ಕಯಾದು ಈ ಪ್ರಪಂಚದಲ್ಲಿ ತಾಯಿಗಿನ್ನ ಬೇರೊಂದು ವಸ್ತುವಿಲ್ಲ. ಆದರೆ ಈ ನಿನ್ನ ಮಗ ನಿನಗಾಗಿ ಆದರೂ ನಿನ್ನ ಕಣ್ಣೀರಿಗಾದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆ ಬಿಡುತ್ತಾನೆ ಎಂದುಕೊಂಡಿದ್ದರೆ ಆದರೆ ಅದು ಸುಳ್ಳಾಯಿತು. ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲ ಇಲ್ಲ, ನನ್ನ ಕಣ್ಣನ್ನು ನಾನು ಬಿಡುವುದಿಲ್ಲ. ಬಿಡುವುದಿಲ್ಲ. ಕುಮಾರ ಪ್ರಹ್ಲಾದ, ಏಕಪ್ಪ ನಿನಗಿಷ್ಟೊಂದು ಹಠ? ಜನ್ಮ ಕೊಟ್ಟ ತಂದೆಗಿನ್ನ ಬೇರೊಬ್ಬನಿರುವನೇ? ಇಲ್ಲ ಇಲ್ಲ, ಇಲ್ಲ ನನಗಿನ್ನ ಬೇರೊಬ್ಬನಿರಲು ಸಾಧ್ಯವಿಲ್ಲ. ನನ್ನ ಹೆಸರನ್ನು ಹೇಳಿದರೆ ತ್ರಿಮೂರ್ತಿಗಳೇ ಗಡಗಡನೆ ನಡುಗುರು. ಅಂತದರಲ್ಲಿ ಕಣ್ಣಿಗೆ ಕಾಣುವ ಆ ಹರಿಯ ಮೇಲೆ ಇರುವ ಭಕ್ತಿ ಈ ನಿನ್ನ ತಂದೆಯ ಮೇಲೆ ತಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿನ್ನ ಬೇರೊಬ್ಬನಿರುವನೇನು? ಇಲ್ಲವೇ? ಇಲ್ಲ ಇಲ್ಲ, ಬೇರೊಬ್ಬನಿರಲು ಸಾಧ್ಯವಿಲ್ಲ. ತಂದೆಯೇ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವನು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ? ಏಕ ತಂದೆ ಸುಮ್ಮನಾದೆ. ಆ ಬ್ರಹ್ಮನ ತಂದೆ ಯಾರು? ಯಾರಾದರೂ ಒಬ್ಬರು ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ ನಾರಾಯಣ. ನಾರಾಯಣ ಸಾಕು, ಮುಚ್ಚು ಬಾಯಿ. ಭಕ್ತಿ ಮುಕ್ತಿ ಮಾತುಗಳಿಂದ ನಮ್ಮನ್ನೇ ಎದುರಿಸುವಿಯ ಅವಿವೇಕಿ. ಹರಿ ಹರಿ ಎಂದು ಹೊತ್ತಿಕೊಳ್ಳುವೆಯಲ್ಲೋ, ಎಲ್ಲಿರೋನ ಆ ನಿನ್ನ ಹರಿ? ಎಲ್ಲೆಲ್ಲಿಯೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣು ರೇಣು ತೃಣಕಾಶಗಳಲ್ಲಿಯೂ ಇದ್ದಾನೆ. ಅವನಿಲ್ಲದ ಸ್ಥಳವಿಲ್ಲ. ಎಲ್ಲಿ ಹದ ಮಾದ ಮಾಧವ, ಎಲ್ಲಿ ಹದ ಜಾಗ, ಎಲ್ಲಿ ಹದ ಜಾಗ ಮಾಧವ, ಎಲ್ಲಿ ಹದ ಜಾಗ. ಇಲ್ಲೇ ಹೆಣ್ಣು ಜಾತ ಮಾಧವ, ಇಲ್ಲೇ ಹೆಣ್ಣು ಜಾತ. ಇಲ್ಲೇ ಹೆಣ್ಣು ಜಾತ ಮಾಧವ, ಇಲ್ಲೇ ಹೆಣ್ಣು ಜಾತ. ಚಪಲವೇನ ಜಾತ ಮಾಧವ, ಚಪಲವೇನ ಜಾತ, ಚಪಲವೇನ ಜಾತ ಮಾಧವ, ಚಪಲವೇನ ಜಾತ. ಚಪಲವಲ್ಲ ತಾತ ಮಾಧವ, ಚಪಲ ಸೌಮ್ಯ ತಾತ. ಚಪಲವಲ್ಲ ತಾತ ಮಾಧವ, ಚಪಲ ಸೌಮ್ಯ ತಾತ. ಚಾರನೇನ ಜಾತ ಮಾಧವ, ಚಾರನೇನ ಜಾತ, ಚಾರನೇನ ಜಾತ ಮಾಧವ, ಚಾರನೇನ ಜಾತ. ಚಾರಣಲ್ಲ ತಾತ ಬ್ರಹ್ಮಚಾರಿ ಕೇಳು ತಾತ. ಚಾರಣಲ್ಲ ತಾತ ಬ್ರಹ್ಮಚಾರಿ ಕೇಳು ತಾತ. ಎಲ್ಲಿ ಹದ ಜಾತ ಮಾಧವ, ಎಲ್ಲಿ ಹದ ಜಾತ, ಎಲ್ಲಿ ಹದ ಜಾತ ಮಾಧವ, ಎಲ್ಲಿ ಹದ ಜಾತ. ಇಲ್ಲೇ ಹೆಣ್ಣು ಜಾತ ಮಾಧವ, ಇಲ್ಲೇ ಹೆಣ್ಣು ಜಾತ. ಇಲ್ಲೇ ಹೆಣ್ಣು ಜಾತ ಮಾಧವ, ಇಲ್ಲೇ ಹೆಣ್ಣು ಜಾತ. ಸಾಕು ಬಾಯಿ ಮುಚ್ಚು. ಹರಿ ಹರಿ ಎಂದು ಹಂಚಿಕೊಡ್ತಿರುವೆಯಲ್ಲೋ, ಎಲ್ಲಿಯಾನೋ ಆ ನಿನ್ನ ಹರಿ? ಎಲ್ಲೆಲ್ಲಿಯೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣು ರೇಣು ತೃಣಕಾಷ್ಟಲ್ಲಿಯೂ ಇದ್ದಾನೆ. ಅವನಿಲ್ಲದ ಸ್ಥಳವಿಲ್ಲ. ಸಕಲ ಚರಾಚರ ವಸ್ತುಗಳು, ಅಣುರೇಣು ತೃಣಕಾಷ್ಟಗಳಲ್ಲಿ ಇರುವನು. ಇರುವನು. ಈ ಭೂಮಿಯಲ್ಲಿ ಅಲ್ಲಿಯೂ ಇದ್ದಾನೆ. ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ ತರು ಇರಬಹುದು, ನಿನ್ನಲ್ಲಿ ತರು ಇರಬಹುದು.
ಈ ಅರಮನೆಯಲ್ಲಿರುವನು ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನು ಇರುವನು. ಈ ಕಂಬದಲ್ಲಿ ಇರುವನು. ಈ ಕಂಬದಲ್ಲಿ ಇದ್ದಾನೆ. ಈ ಕಂಬದಲ್ಲಿರುವನು ಇದ್ದಾನೆ. ಈ ಕಂಬದಲ್ಲಿರುವನು ಫಲ ಫಲ ಕುಮಾರ, ಛಲಗಾರನೆಂದರೆ ನೀನೇ. ವೈಕುಂಠವನ್ನು ಗಡಬಡಿಸಿದರು. ಗೆಲ್ಲುವ ಕಾರಣದ ಈ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟೆ. ನಿನ್ನನ್ನು ಮಗನಾಗಿ ಪಡೆದ ಜನ್ಮ ಸಾರ್ಥಕ. ತಂದೆ ತಂದೆ ಭಯಪಡಬೇಡ ಮಗನೇ, ಇವನ ಮಾಯಾಜಾಲ ನನ್ನ ಮುಂದೆ ನಡೆಯದು. ನಾಳಿಗೆ ಸಿಕ್ಕ ತರಗಲೆಯಂತೆ ತೋರಿಬಿಡುತ್ತೇನೆ. ಏನವೋ ಮಾಯಾವಿ ಕಪಟಿ ಅಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದು ಈಗ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೇನು? ಇಲ್ಲಿಗೆ ನಿನ್ನ ಪರಿಸಮಾಪ್ತಿ. ನಿನಗಾಗಿಯೇ ಶ್ರೀಹರಿ ಅವತಾರವೆತ್ತಿದ್ದಾನೆ. ನೀನು ಭಕ್ತಿಯಿಂದ ಪ್ರಾರ್ಥಿಸು, ಶಾಂತನಾಗುವನು. ಶ್ರೀವಸ್ತ ಶ್ರೀಪತಿಯೇ ಭಕ್ತವತ್ಸಲ ಹರಿಯೇ ನಾರಾಯಣ ವಿಷ್ಣು ಶೇಷಶಯನ ನಿನ್ನ ಮಹಿಮೆಯ ಪಾಡಿ ಕೊಂಡಾಡುವ ಶಕ್ತಿ ಬಾಲಕನಿಗೆಲ್ಲುಂಟು ನೀಲವರ್ಣ. ಈ ಘೋರ ರೂಪವ ಕೊನೆ ಮಾಡಿ ಆ ದಿವ್ಯ ಮಂಗಳ ರೂಪ ತೋರಿ ಅರಸೆನ್ನ ಅರಸೆನ್ನ ನಮೋ ನಮೋ ಕರುಣೆ ತೋರು ನರಸಿಂಹ ಅಭಯ ನೀಡೋ ನರಸಿಂಹ ಶಾಂತನಾಗೋ ನರಸಿಂಹ ನಮೋ ನಮೋ ನರಸಿಂಹ ಕರುಣೆ ತೋರು ನರಸಿಂಹ ಅಭಯ ನೀಡೋ ನರಸಿಂಹ. ನಿನ್ನ ಎದುರಿಸಿ ನಿಲ್ಲುವರು ಉಂಟೆ ನಿನ್ನ ಮಹಿಮೆಯ ಅರಿತವರುಂಟೆ. ನಿನ್ನ ಎದುರಿಸಿ ನಿಲ್ಲುವರು ಉಂಟೆ ನಿನ್ನ ಮಹಿಮೆಯ ಅರಿತವರುಂಟೆ. ನಿನ್ನ ರೋಷವ ಭೀಕರ ರೂಪವ ನಿನ್ನ ರೋಷವ ಭೀಕರ ರೂಪವ ನೋಡುವ ಸಾಹಸ ನನ್ನಲ್ಲಿ ಉಂಟೆ. ನಮೋ ನಮೋ ನರಸಿಂಹ ಕರುಣೆ ತೋರು ನರಸಿಂಹ ಅಭಯ ನೀಡೋ ನರಸಿಂಹ ನರಸಿಂಹ ನಮೋ ನಮೋ ನರಸಿಂಹ. ಪ್ರಹ್ಲಾದ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ನಿನಗೇನು ಬರಬೇಕು ಕೇಳಿಕೋ. ತಂದೆ ಪರಮಾತ್ಮ ನನ್ನ ತಂದೆಯು ಮಾಡಿದ ಅಪರಾಧವನ್ನು ಕ್ಷಮಿಸಿ ಅವರಿಗೆ ಮುಕ್ತಿಯನ್ನು ದಯಪಾಲಿಸು ಪ್ರಭು. ಪ್ರಹ್ಲಾದ, ನಿಮ್ಮ ತಂದೆ ಹಾಗೂ ನಿಮ್ಮ ಚಿಕ್ಕಪ್ಪರಿಬ್ಬರು ನನ್ನ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು. ಶಾಪಗ್ರಸ್ತರಾಗಿ ಈ ರೀತಿ ಜನಿಸಿದರೂ ಅಷ್ಟೇ. ನಿನಗೇನು ಬರಬೇಕು ಕೇಳಿಕೋ. ನನಗೆ ಬೇಕಾದ ವರ ನಿನಗೆ ತಿಳಿಯದೆ ಜನ್ಮ ಜನ್ಮಾಂತರಗಳಲ್ಲಿಯೂ ನಾನು ನಿನ್ನ ಭಕ್ತನಾಗಿರುವಂತೆ ವರವನ್ನು ಅನುಗ್ರಹಿಸು ತಂದೆ. ತಥಾಸ್ತು. ನಾರಾಯಣ ದೇವಾ ದೇವಾ ನಾರಾಯಣ ದೇವಾ
ಬಂದ ನಾರಾಯಣ ದೇವ ದೇವ ನಾರಾಯಣ ದೇವ ನಾರದ ಶುಭಕರ ದೇವ ನಾರದ ಶುಭಕರ ದೇವ ನಾರಾಯಣ ದೇವ ದೇವ ನಾರಾಯಣ ದೇವ ನಾರಾಯಣ ನಾರಾಯಣ. ಸನಕಾದಿವಸಗಳಿಂದ ಶಾಪಗ್ರಸ್ತರಾದ ಜಯ ವಿಜಯರು ತಮ್ಮ ಮೊದಲನೇ ಜನ್ಮವಾದ ಹಿರಣ್ಯಕಶಿಪರನ್ನು ಶ್ರೀಮನ್ನಾರಾಯಣನು ವರಹ ಮತ್ತು ನರಸಿಂಹನ ಅವತಾರದಿಂದ ಸಂಹರಿಸುವುದನ್ನು ನೋಡಿದವಲ್ಲವೇ. ಈಗ ತ್ರೇತಾಯುಗದಲ್ಲಿ ಜಯ ವಿಜಯರು ತಮ್ಮ ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸಿರುವರು. ಅವರನ್ನು ಸಂಹಾರ ಮಾಡಲು ಮಹಾವಿಷ್ಣುವು ಅಯೋಧ್ಯ ಅರಸನಾದ ದಶರಥ ಚಕ್ರವರ್ತಿಯ ಪುತ್ರನಾಗಿ ಶ್ರೀರಾಮನೆಂಬ ನಾಮಾಂಕಿತದಿಂದ ಲೋಕವಿಖ್ಯಾತನಾಗಿರುವನು. ಈಗ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ವನವಾಸವನ್ನು ಮಾಡಲು ಸತಿ ಸೀತಾದೇವಿ ಸಹೋದರ ಲಕ್ಷ್ಮಣರ ಸಮೇತ ದಂಡಕಾರಣ್ಯ ಪ್ರದೇಶಕ್ಕೆ ಬಂದು ಸಹಸ್ರಾರು ಮುನಿಗಳಿಗೆ ಮೋಕ್ಷ ನೀಡಿ ಅನೇಕ ರಾಕ್ಷಸರುಗಳನ್ನು ಸಂಹರಿಸಿ ಧರ್ಮವನ್ನು ಉದ್ಧರಿಸುತ್ತಿರುವನು. ಲೋಕಕಂಟಕರಾದ ರಾವಣ ಕುಂಭಕರ್ಣರನ್ನು ರಾಮ ಲಕ್ಷ್ಮಣರು ಸಂಹರಿಸುವರು. ಮುಂದೇನಾಗುವುದೋ ಕಾದು ನೋಡೋಣ. ನಾರಾಯಣ ನಾರಾಯಣ. ನರಸಿಂಹರೂಪವ ತಾಳೆ ಹಿರಣ್ಯಕಶಿಪನ ವಧಿಸೆ ನರಸಿಂಹರೂಪವ ತಾಳೆ ಹಿರಣ್ಯಕಶಿಪ ವಧಿಸೆ ಭಕ್ತ ಪ್ರಹ್ಲಾದನ ಭಕ್ತಿಗೆ ನೆಲೆದೆ ಭಕ್ತ ಪ್ರಹ್ಲಾದನ ಭಕ್ತಿಗೆ ಒಲೆದೋ ನಾರಾಯಣ